ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಜೀವ ಅಂದ್ರೆ ಏನು ಅಂತಂದ್ರೆ, ಇಡೀ ಜಗತ್ತಿನೊಳಗ ನಾನು ಅನ್ನೋ ಹಮ್ಮಿನ ಭಾವ ಉಳ್ಳವನು ಜೀವ. ಬೇರೆ ಯಾವ ವಸ್ತು ಆಗಲಿ, ಯಾವ ಜೀವಿಗಳಾಗಲಿ ನಾನು ಅನ್ನಂಗಿಲ್ಲ. ಈ ಜೀವ ಒಂದೇ ನಾನು ನಾನು ಅಂತಿರ್ತದ. ಮತ್ತೆ ಈ ಜೀವನ ಒಂದು ರೀತಿ ಏನದಪ್ಪ ಅಂದ್ರೆ, ಬಹಳ ವಿಲಕ್ಷಣವಾದಂತ ಆತ ಕ್ಷಣಕಾಲ ಬಾಲಕ, ಮೊದಲ ಬಾಲಕನಾಗಿರ್ತಾನೆ. ಅದನ್ನೆಲ್ಲ ಹೋದವಾರ ಹೇಳಿವಿ. ಬಾಲಕನಾಗಿದ್ದಾಗ ಬಾಲ್ಯದ ಲೀಲೆಗಳು ಮಾಡ್ತಾ ಮಾಡ್ತಾ ಯುವಕನಾಗ್ತಾನ, ಯೌವನದ ಲೀಲೆಗಳು ಮಾಡ್ತಾನ. ಜೀವ ಮಾಡುವ ಲೀಲೆಗಳು ಇವೆಲ್ಲ ಒಂದು ನಾಟಕದ ಪಾತ್ರ ಅಭಿನಯ ಮಾಡುವಾಗ ಒಂದು ಪರದೆ ಮುಂದೆ ಪಾತ್ರ ಮಾಡ್ತಾರ. ಅದು ಮುಗಿದ ಮೇಲೆ ಮತ್ತೆ ಪರದೆ ಬೀಳುತ್ತದೆ. ಮತ್ತೊಂದು ಪರದೆ ಹೇಳೋದ್ರಾಗೆ ಮತ್ತೊಂದು ಪಾತ್ರ ವಹಿಸ್ತಾನೆ. ಬಾಲ್ಯದ ಪರದೆ ಬಿದ್ದು ಯೌವನದ ಪರದೆ ಚಾಲು. ಯೌವನದ ಪರದೆ ಬಿತ್ತು ಅಂತಂದ್ರ ಅದರಲ್ಲಿ ಒಮ್ಮಿಂದೊಮ್ಮೆ ಏನೋ ಒಂದು ಲಾಸ್ ಆಗಿ ಬಡವ ಆಗ್ತಾನ ಜೀವ. ಮತ್ತೆ ಯಾವ್ದಾರ ಲಾಟ್ರಿ ಹತ್ತಿತ್ತು ಅಂತಂದ್ರ ಅದೇ ಜೀವ ದೊಡ್ಡ ಶ್ರೀಮಂತ ಆಗಿಬಿಡ್ತಾನ. ಮತ್ತೆ ಒಂದೊಂದ್ ಸಾರಿ ಆರೋಗ್ಯ ಸರಿಗಿಲ್ಲ ಅಂತೇಳಿ ಭಾರಿ ರೋಗದಿಂದ ನರಳುತ್ತಿರ್ತಾನ. ಮತ್ತೊಂದ್ ಸಾರಿ ಭಾರಿ ಆರೋಗ್ಯವಂತ ಆಗ್ತಾನ. ಎಲ್ಲ ಈ ಜೀವ ಮಾಡುವ ಪಾತ್ರಗಳು. ಈ ಮಾಡುವ ಪಾತ್ರಗಳಲ್ಲಿ ಆ ಒಂದು ನಾಟಕಕಾರ ದೇಹದ ಮೇಲೆ ಬೇರೆ ಬೇರೆ ವೇಷಗಳನ್ನ ಧರಿಸಿ ಪಾತ್ರಗಳನ್ನ ಮಾಡಿದರೆ, ಈ ಜೀವ ಏನ್ ಮಾಡ್ತಾನ, ಆ ದೇಹವನ್ನೇ ಬೇರೆ ಬೇರೆ ರೂಪಗಳಲ್ಲಿ ಮಾರ್ಪಡಿಸಿಕೊಂಡು ಆ ಪಾತ್ರ ಹಾಕೋತಾನ. ಆದರೆ ನಾಟಕಕಾರನಿಗೆ ಗೊತ್ತು, ತಾನು ಧರಿಸಿದ ಪಾತ್ರವಾಗಲಿ, ಆ ಪಾತ್ರಕ್ಕೆ ಸಂಬಂಧಪಟ್ಟಂತ ಸಂಬಂಧಗಳು, ಆ ಪಾತ್ರಕ್ಕೆ ಸಂಬಂಧಪಟ್ಟಂತ ಸಂಪತ್ತುಗಳು ಅವು ಯಾವು ತನ್ನವು ಅಲ್ಲ, ಅವೆಲ್ಲ ಮಿಥ್ಯಾ ಅಂತ ಅವನಿಗೆ ಗೊತ್ತದ. ನಾಟಕಕಾರ ಏನದನ, ಪ್ರಜ್ಞೆ ಒಳಗದನ. ಆದ್ರ ಈ ಜೀವ ಏನದನ, ಅಜ್ಞಾನಿ ಅದನ. ಈ ಜೀವನಿಗೆ ಏನಾಗ್ಬಿಟ್ಟದ, ತನ್ನಲ್ಲಿ ಇರುವ ಸಂಪತ್ತೆಲ್ಲ ತನ್ನದು ಅಂತ ತಿಳ್ಕೊಂಡು, ತನ್ನ ಸಂಬಂಧಗಳು ಏನೇನದವ ಅವೆಲ್ಲ ನಿಜ ಅಂತ ತಿಳ್ಕೊಂಡು, ಅವೆಲ್ಲ ತನ್ನು ಅಂತ ತಿಳ್ಕೊಂಡು ಜೀವನ ಮಾಡ್ಲಕತ್ತಾನ. ಇದಕ್ಕೆ ಅಜ್ಞಾನಿ ಜೀವ ಅಂತ. ಒಂದು ಪರದ ಬಿತ್ತು ಮತ್ತೊಂದು ಪರದ ಎತ್ತು ಹಿಂಗೆ ಹಾಕೋತ ಕಡೆಗೆ ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು, ಕೊನೆಗೆ ಒಂದು ದಿ ಎಂಡ್ ಅಂತ ಬರ್ತದಲ್ಲ, ಆ ಎಂಡ್ ಅಂತ ಬರದೆ ಅವನ ಶರೀರದ ಮರಣ ಯಾವಾಗ ಬರ್ತದ ಆವಾಗ ಆ ಒಂದು ಕೊನೆಯ ದಿ ಎಂಡ್ ಅನ್ನೋದು ಒಂದು ಪರದೆ ಬಂತು ಅಂದ್ರೆ ಅವನ ಮರಣ ಆಯ್ತು. ಈಗ ಮರಣ ಆಯ್ತಂದ್ರೆ ದಿ ಎಂಡ್ ಅಂತೇಳಿ ಪರದೆ ಬಂದ ಮೇಲೆ ಆ ನಾಟಕ ಕಂಪನಿ ಏನೆಲ್ಲ ಬಿಟ್ಟು ಹೋಗ್ಬಿಡ್ತದೇನದು, ಮತ್ ನೆಕ್ಸ್ಟ್ ಶೋ ಚಾಲು ಆಗ್ತದ ಇಲ್ಲ? ದಿನ 3 ಶೋ ಮಾಡ್ತಿರ್ತಾರ, 3 ಸಾರಿ ಎಂಡ್ ಮಾಡ್ತಿರ್ತಾರ. ಅದರಂಗೆ ಈ ಜೀವ ಸಹಿತ ಒಂದು ಸಾರಿ ಎಂಡ್ ಆಗ್ಯದ ಅಂದ್ರೆ ಒಮ್ಮೆ ಎಂಡ್ ಆಗಲ್ಲ, ಅದ್ರದ್ದು ಮತ್ತೆ ಸ್ಟಾರ್ಟ್ ಆಗ್ತಿರ್ತದೆ. ಮತ್ತ ಬಾಲ್ಯ, ಯೌವನ, ಮುಪ್ಪು, ಬಡತನ, ಸಿರಿತನ, ಮತ್ತೆ ಆರೋಗ್ಯ, ಅನಾರೋಗ್ಯ, ನಾನಾ ರೀತಿ ಪಾತ್ರಗಳು ಹಿಂಗೆ ನಡೆದಿರ್ತಾವ ಒಂದು. ಅದಕ್ಕೆ ಜೀವ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅತ್ಯಂತ ಮಾರ್ಮಿಕವಾದ ವಿಚಾರ ಏನ್ ತಿಳ್ಕೋಬೇಕು. ನಾಟಕ ಮಾಡುವ ಪಾತ್ರಧಾರಿ ತನ್ನ ಪಾತ್ರಕ್ಕೆ ಸಂಬಂಧಪಟ್ಟ ಪಾತ್ರವಾಗಲಿ, ಪಾತ್ರಕ್ಕೆ ಸಂಬಂಧಪಟ್ಟ ಸಂಪತ್ತುಗಳಾಗಲಿ, ಸಂಬಂಧಗಳಾಗಲಿ
ಯಾವ ನನ್ನವು ಅಲ್ಲ ಅಂತ ಅಂತಾನ. 3 ತಾಸ ಇಬ್ರು ಕೈ ಹಿಡಿದು ಕುಣಿದೀವಿ, ಮತ್ತ ನನ್ನ ಸಂಗಟ ನಡಿ ಅಂತಂದ್ರೆ ಬರ್ತಾಳೇನಕ್ಕೆ ನಟಿ? ಅಥವಾ ನನ್ನ ಕೈ ಹಿಡಿದು ಕುಣಿದಿದಿ ನಾನು ನಿನ್ನ ಮಾಡ್ಕೋತೀನಿ ಅಂದ್ರೆ ಅವ ನಟ ಮಾಡ್ಕೋತಾನೆ, ನೀನು ಮಾಡ್ಕೊಳ್ಳಲ್ಲ. ಆ ಸಂಬಂಧಗಳೆಲ್ಲ ಮಿಥ್ಯ ಅಂತ ಗೊತ್ತಾವ. ಆದ್ರೆ ಇವನಿಗೇನಾಗ್ಯದ, ಇಲ್ಲಿ ಇವ ಪಾತ್ರ ವಹಿಸ್ಲಕತ್ತಾನ, ಆದ್ರೆ ಇವ ಹೆಂಗದನಂತಂದ್ರ ಅದೆಲ್ಲ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟ. ನಾವು ಸತ್ಯ ಅಂತ ತಿಳ್ಕೊಂಡಿದ್ದಕ್ಕೆ ಅಜ್ಞಾನಿ. ಅದಕ್ಕೆ ನಾವೇನ್ ಮಾಡ್ಬೇಕೀಗ? ಈ ಒಂದು ಬ್ರಹ್ಮಜ್ಞಾನ ಕೇಳಿದವರು ಸತ್ಯ ತಿಳ್ಕೊಬೇಕಾ ಮಿಥ್ಯ ಅಂತ ತಿಳ್ಕೊಬೇಕಾ? ಮಿಥ್ಯ ಅಂತ ತಿಳ್ಕೊಂಡು ಹೋಗಿ ಗಂಡಗ ಅಥವಾ ಹೆಂಡತಿಗೆ ಮಿಥ್ಯ ಅಂತೇಳಿ ಪ್ರಯೋಗ ಮಾಡಬಾರ್ದು. ಒಳಗ ಭಾವನೆ ಒಳಗಿರ್ಬೇಕು. ನೀ ಮಿಥ್ಯ ಇದಿ ಅಂತ ಹೇಳಕ್ಕೆ ಗುಮ್ಮಿರೆಲ್ಲರೆ ಹೋಗಿ ಮಿಥ್ಯ ಅಂತೇಳಿ ವಿಷಮ ಸಂಸಾರವಿದನು ಕನಸಂದರಿ ಅಂತ ಕನಸು ನೋಡಿದ್ರೆ ಹೆಂಗ ಒಳಗಿಟ್ಕೊಂಡಿರ್ತೀರಿ ಹಂಗೆ ಇರ್ಬೇಕು. ಮಿಥ್ಯ ಅನ್ನೋದು ಒಳಗ ಒಂದು ಪರಿಪಕ್ವತೆ ಭಾವ ಇರ್ಬೇಕು. ಮಿಥ್ಯ ಅಂತ ತಿಳ್ಕೊಂಡಂತದು ಅದ್ರೊಳಗೆ ಏನಾರು ಹೆಚ್ಚು ಕಡಿಮೆ ಆದಾಗ ಮಿಥ್ಯ ಅಂತ ನಮಗೆ ಸರಿಯಾದ ಜ್ಞಾನ ಇತ್ತಂದ್ರ ಅಲ್ಲಿ ದುಃಖ, ಭಯ, ಚಿಂತೆ, ಉದ್ವೇಗ ಏನೇನು ಆಗಂಗಿಲ್ಲ. ನಾವು ಯಾವಾಗ ಮಿಥ್ಯ ಅದ ಆ ಸಂಬಂಧವನ್ನ ಸತ್ಯ, ಯಾವ ಸಂಪತ್ತು ಮಿಥ್ಯ ಅದ ಅದನ್ನೇ ನಾವು ಸತ್ಯ ಅಂತ ತಿಳ್ಕೊಂಡೆವು ಅಂತಂದ್ರ ಅವೆಲ್ಲ ಹೆಚ್ಚು ಕಡಿಮೆ ಆತಿರ್ತಾವ. ಅವು ಹೆಚ್ಚು ಕಡಿಮೆ ಆದ ಹೊತ್ನಾಗ ಜಗ್ಗಿ ಗೋಳಾಡ್ಬೇಕಾಗ್ತವ. ಆ ಗೋಳಾಟ ತಪ್ಪಿಸ್ಕೋಬೇಕಾದ್ರ ಅಜ್ಞಾನಿಗಳಿಗೆ ಜಗತ್ತು ಸತ್ಯ, ಜ್ಞಾನಿಗೆ ಈ ಜಗತ್ತೆಲ್ಲ ತುಚ್ಛ. ಸಾಯುವ ಕೆಡುವ ಗಂಡನ ತಗೊಂಡು ಎಲ್ಲಿಡು ಅಂತ ಹೇಳ ಲಕ್ಕಮದೇವಿ. ಎಲ್ಲಿಡ್ಬೇಕಂತ ಹೇಳ? ನನ್ನ ಗಂಡ ಸಾಯದ ಕೆಡದ ಗಂಡ ಚನ್ನ ಮಲ್ಲಿಕಾರ್ಜುನ, ಸಾಯುವ ಕೆಡುವ ಗಂಡನನ್ನು ಒಯ್ದು ಒಲೆಯೊಳಗಿಕ್ಕು ಅಂದ್ರೆ ಮತ್ತೆ ಒಲೆಗಿಟ್ಟಿರಿ. ಎಲ್ಲೇರಿ ಒಲೆಗಿಡೋದಲ್ಲ, ನೀವು ಅರ್ಥ ಮಾಡ್ಕೋರಿ ಅಂತ. ಆ ಸಂಬಂಧ ಅಷ್ಟು ಸತ್ಯವಾದದ್ದು, ಶಾಶ್ವತವಾದದ್ದು ಅಲ್ಲ. ಯಾವುದೋ ಜನ್ಮದ ಕರ್ಮದ ಭೋಗಕ್ಕ ಒಂದ್ ಸ್ವಲ್ಪ ಹೊತ್ತ ಕೂಡಿ ಒಂದು ಬಸ್ನಾಗ ಎಲ್ಲರೂ ಜರ್ನಿ ಮಾಡ್ತಿರ್ತೀವಲ್ಲ, ಹಂಗ ಕೂಡಿ ಜರ್ನಿ ಮಾಡ್ತಿರ್ತೀವಿ ಅಷ್ಟೇ. ಅವರವರು ಸ್ಟಾಪ್ ಬಂದಾಗ ಅವರವ್ರು ಇಳಿದು ಹೋಗ್ತಿರ್ತಾರೆ. ಅದಕ್ಕೆ ಒಂದು ವಚನ ಹೇಳ್ತಾರವ್ರು, ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದು ಸಂತೆಯ ಮಂದಿ, ಇದ ನೆಚ್ಚಿ ಕೆಡಬೇಡ ಎಲೋ ಮರುಳೇ, ಬಿಡದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸಂಸಾರದಾಗ ಎಲ್ಲ ನಾವು ಸಂಬಂಧಿಗಳದೀವಲ್ಲ, ಎಲ್ಲ ಜೀವರುಗಳು ನಾವೆಲ್ಲ ಹೆಂಗದೀವಿ ಅಂದ್ರೆ ಗಾಳಿಗೆಟ್ಟ ದೀಪ ಇದ್ದಂಗದೀವಿ. ಕರ್ಮದ ಗಾಳಿ ಹೆಂಗ ಬೀಸ್ತದ, ಯಾವಾಗ ಯಾವಾಗ ಏನೇನು ಆತಿರ್ತದ, ಅದು ಗಾಳಿಗಿಟ್ಟ ದೀಪ ಯಾವಾಗ ಏನಾಗ್ತದ ಯಾರಿಗೆ ಗೊತ್ತಿಲ್ಲ. ಹಾಗಾಗಿ ಗಾಬರಿ ಆಗಂತ ಪ್ರಸಂಗ ಬರ್ಲಾರ್ದಂಗ ಧೈರ್ಯ ಕೊಡ್ತಾರ. ಗಾಳಿಗಿಟ್ಟ ದೀಪ ಏನ್ ಬೇಕಾದಾಗ್ಬೋದು. ಸಿರಿ ಎಂಬುದು ಸಂತೆಯ ಮಂದಿ, ಸಂಪತ್ತು ಬರ್ತದ ಸಂದಿಗೆ. ಮಂದಿ ಹೆಂಗ್ ಬರ್ತಾರ ಹಂಗ ಜಗ್ಗಿ ಮಂದಿ. ಮುಂಜಾನೆ ನೋಡಿದ್ರೆ ಯಾರು ಇರಲ್ಲ, ಮಧ್ಯಾಹ್ನ ಸಂತಿ ಟೈಮ್ನಾಗ ನೋಡಿದ್ರೆ ಜಗ್ಗಿ ಮಂದಿ ಬಂದಿರ್ತಾರ, ಮತ್ ಹೊತ್ತು ಮುಣಿಗೆ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಇರಲ್ಲ, ಎಲ್ಲ ಖಾಲಿ. ಹಂಗ ಇದು ಸಂಪತ್ತು ಒಮ್ಮೆ ಬರ್ತಿರ್ತದ, ಒಮ್ಮೆ ಹೋಗ್ತಿರ್ತದ. ಇದನ್ನ ಸತ್ಯ ಅಂತ ತಿಳ್ಕೋಬೇಡ್ರಿ. ಯಾವುದು ಸತ್ಯ? ನಮ್ಮೊಳಗಿರುವ ಆತ್ಮ ತತ್ವ ಏನದಲ್ಲ, ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ, ಅದೇ ಒಂದೇ ಸತ್ಯ. ಚೈತ್ರ, ಆ ಸತ್ಯವನ್ನ ನಾವು ತಿಳಿದು ಆ ಸತ್ಯದೊಳಗೆ ನಾವು ಏನ್ ಮಾಡ್ಬೇಕು? ನಿಲ್ಲಬೇಕು. ಸತ್ಯದ ನೆಲೆಯನ್ನರಿತು ಸತ್ಯದೊಳಗೆ ನಿಲ್ಲಬೇಕು. ಅಲ್ಲಿ ನಿಂತಾಗೆ ನಮಗ ಆನಂದ ಆಗ್ತವೆ. ಆ ಆನಂದ ಶಾಶ್ವತವಾದ ಆನಂದ.
ಈ ಅಸತ್ಯ ವಸ್ತುಗಳು, ಅಸತ್ಯ ಸಂಬಂಧಗಳು, ಅಸತ್ಯ ಸಂಪತ್ತುಗಳು ಇವು ಕೊಡುವ ಸುಖ ಏನದ, ಆ ವಸ್ತುಗಳೂ ಶಾಶ್ವತ ಇಲ್ಲ, ಆ ವಸ್ತುಗಳು ಕೊಡುವ ಸುಖ ದುಃಖಾದಿಗಳು ಶಾಶ್ವತ ಇಲ್ಲ. ಅದಕ್ಕೆ ಹೋದ ವಾರ ಎಲ್ಲ ಡಿಟೇಲ್ ಆಗಿ ಹೇಳಿದ್ದರದ ಮುಂದಿನ ಭಾಗ ಹೇಳೋದಕ್ಕಿಂತ ಮುಂದಿನ ಭಾಗ ಏನಂತ, ಅನಂತ ಜನ್ಮಗಳ ಸಂಸ್ಕಾರ ನಮ್ಮ ಬುದ್ಧಿಯಲ್ಲಿ ಇದ್ದೇ ಬಿಟ್ಟಿರುತ್ತದೆ. ಅದಕ್ಕೆ ಈ ಪರಿವಾರ, ಈ ತಂದೆ, ಈ ತಾಯಿ, ಈ ಮಂದಿ, ಈ ಮಕ್ಕಳು, ಅವರ ಮಾತು ಮುಂತಾದದ್ದು ನೆಪ ಮಾತ್ರ. ನೆನಪು ಮಾಡಿಕೊಟ್ಟ ಹಾಗೆ ಅವನ ಜನ್ಮಾಂತರದ ಸಂಸ್ಕಾರ ಬೇಕಾದಷ್ಟಿರುತ್ತದೆ. ಅದನ್ನ ನೆನಪು ಮಾಡಿಕೊಡುತ್ತಾರೆ ಮನೆಯವರು ಅಷ್ಟೇ. ಇದಕ್ಕಿಂತ ಹೆಚ್ಚಿನದನ್ನ ಅವರು ಏನೂ ಮಾಡುವುದಿಲ್ಲ. ನಮ್ಮಲ್ಲಿ ಜೀವಭಾವವನ್ನ ಹೊಸದಾಗಿ ಹುಟ್ಟಿಸುವುದಿಲ್ಲ, ಅದು ತಾನಾಗಿಯೇ ಬಂದುಬಿಡುತ್ತದೆ. ಆ ವಿದ್ಯೆ, ಜೀವಭಾವದ ತಿಳಿವು. ಹಾಗಾದರೆ ಈ ಜೀವನ ವಿಷಯ ಸಾಮಾನ್ಯವಾಗಿ ಕೇಳಿದ್ದಾಯಿತಲ್ಲ, ಇನ್ನು ಮೇಲೆ ಇವನೇ ನಾನು ಎಂಬ ದೃಢವಾದ ನಂಬಿಕೆ ನಮಗೆ ಇದೆಯಲ್ಲ, ಅದು ನಮಗೆ ಏನನ್ನು ಮಾಡಿದೆ? ದುಃಖದ ಪರಂಪರೆಯನ್ನೇ ನಿರ್ಮಾಣ ಮಾಡಿ ಅದನ್ನು ದಾಟಲಿಕ್ಕೆ ಬಾರದಂತೆ ಮಾಡಿದೆ. ಈ ಜೀವನ ಹೆಂಗ ಆದ, ಇದು ಎಷ್ಟರ ನಾಟಕ ಮಾಡ್ತದ, ಎಲ್ಲಾನು ನಾವು ಇಲ್ಲಿ ತನಕ ಸ್ಟಡಿ ಮಾಡೀವಿ. ಜೀವ ಹೆಂಗದತ್ತ ಜೀವನ ಸ್ವರೂಪ ತಿಳ್ಕೊಂಡಿವಿ. ಈಗ ಜೀವನ ಸ್ವರೂಪ ಗೊತ್ತಾಯ್ತಲ್ಲ, ಬಾಲ್ಯ, ಯೌವನ, ಮುಪ್ಪು, ಆರೋಗ್ಯ, ಅನಾರೋಗ್ಯ, ಶ್ರೀಮಂತ, ಬಡವ, ನಾನಾ ರೀತಿ ಪಾತ್ರ ಹಾಕಿ ಒಂದಿನ ಹುಟ್ಟೋದು ಒಂದು ಪಾತ್ರ, ಒಂದಿನ ಸಾಯೋದು ಒಂದು ಪಾತ್ರ, ಏನೆಲ್ಲ ಪಾತ್ರ ವಹಿಸ್ತದಲ್ಲ, ಎಲ್ಲ ಜೀವನದು ಇದು ಒಂದು ನಾಟಕ. ಇದು ಆದ್ಮೇಲೆ ಮುಂದೆ ಇಲ್ಲಿ ನಾಟಕ ಅಂದಮೇಲೆ ಇಷ್ಟು ಹೇಳಿದ್ಮೇಲೆ ಸುಮ್ ಕೇಳಿಕೆ ಬಿಡಬಾರದು. ಇದು ನಾಟಕ, ಇದು ಸತ್ಯ ಅಲ್ಲ, ನಾನು ವಹಿಸ್ತಾ ಇರುವ ಪಾತ್ರ ಇದು ಸತ್ಯ ಅಲ್ಲ, ನನ್ನ ಜವಾಬ್ದಾರಿಗಳು ಯಾವುವು ಇವು ಸತ್ಯ ಅಲ್ಲ ಅಂಥೇಳಿ. ಈಗ ನಾಟಕ ಪಾತ್ರ ವಹಿಸವ ಅದು ಸತ್ಯ ಅಲ್ಲ ಅಂತೇಳಿ ಪಾತ್ರ ವಹಿಸೋದ್ ಬಿಟ್ರೆ ನಡೀತದೇನ್ರಿ? ಈಗ ನಾಟಕದ ಪಾತ್ರ ವಹಿಸ್ತಾನಲ್ಲ, ಇದು ಮಿಥ್ಯ ಅದ, ನಾ ಪಾತ್ರ ಯಾಕೆ ವಹಿಸ್ಲಿ ಅಂತ ಬಿಟ್ರೆ ನಡೀತದ? ವಹಿಸ್ಲೇಬೇಕಾ ಇಲ್ಲ ಅವ? ವಹಿಸ್ಲೇಬೇಕು. ಅದರಂಗೆ ಇಲ್ಲಿ ಕೂಡ ಪಾತ್ರ ವಹಿಸ್ಲೇಬೇಕು. ಪಾತ್ರ ವಹಿಸ್ಲಕ್ ವಲ್ಲ ಅಂದ್ರೆ ನಡೆಯಲ್ಲ, ಪಾತ್ರ ವಹಿಸ್ಬೇಕು. ಆದರೆ ಸತ್ಯ ಅಂತ ತಿಳ್ಕೊಳ್ಳಂಗಿಲ್ಲ, ಅದು ಮಿಥ್ಯ ಅಂತ ತಿಳ್ಕೋಬೇಕು, ಪಾತ್ರ ವಹಿಸ್ಬೇಕು. ನಾಟಕ ಕಂಪನ್ಯಾಗ ನಾಟಕ ಮಾಡವ ಯಾವ ರೀತಿ ಕಂಪಲ್ಸರಿ ಪಾತ್ರ ವಹಿಸ್ಬೇಕು, ಮಿಥ್ಯ ಇದ್ರೂ ಕೂಡ ಅದೇ ರೀತಿ ಈ ಜೀವನದಲ್ಲಿ ಕೂಡ ನಾವು ನಮ್ಮ ಸಂಸಾರಿಕ ಜವಾಬ್ದಾರಿಗಳನ್ನ ಮಿಥ್ಯ ಅಂತ ಗೊತ್ತಿದ್ರೂ ಅವುಗಳನ್ನ ವಹಿಸಲೇಬೇಕು. ಅದರಾಗ ಯಾವ ಕನ್ಸೆಷನ್ ಇಲ್ಲ. ಯಾಕಂತಂದ್ರೆ ಅವು ನಮ್ಮ ಕರ್ಮ ಫಲ ಭೋಗಗಳು, ಅವುಗಳನ್ನ ನಾವು ಅನುಭವಿಸಲೇಬೇಕು. ಅದ್ರೊಳಗೆ ನಾವೇನಾರ ಅನುಭವಿಸ್ಲಕ್ ವಾಲ್ಯ ಅಂದೇವಂತ ಏನಾರ ಗದ್ಲ ಮಾಡ್ಕೊಂಡ್ಬಿಟ್ಟೆವಂತಂದ್ರ ಸಾಲ ಮಾಡಿ ಅದನ್ನ ಹಂಗೆ ಇಟ್ರೆ ಏನಾಗ್ತದ, ಒಳಗೆ ಬಡ್ಡಿ ಬಿಡ್ತದೇನೋ, ಅದು ಹೆಚ್ಚಾಗದು, ಅದ್ರ ಡಬಲ್ ಬಡ್ಡಿ ಸಮೇತ. ಈಗ ರಾಕ್ಷಸರು ಗಂಟು ಬಿದ್ದಿದ್ರಂದ್ರೆ ಮುಂದಿನ ಸಲ ವಲ್ಲ ಅಂತ ರಾಕ್ಷಸರಿಂದ ದೂರ ಆದ್ರೆ ಮುಂದೆ ಬ್ರಹ್ಮ ರಾಕ್ಷಸರ ಗಂಟು ಬೀಳ್ತಾರೆ ಬಡ್ಡಿ ಸಮೇತ. ಅದಕ್ಕ ಸಂತೋಷವಾಗಿ ಜೀವನವನ್ನ ಭೋಗಿಸ್ಬೇಕು. ನನ್ನ ಭೋಗದಲ್ಲಿ ಏನಾದ ಅದನ್ನ ಸಂತೋಷವಾಗಿ ಭೋಗಿಸ್ಬೇಕು. ಅದರಾಗೇನು ಮುಲಾಜಿ ಇಲ್ಲ. ಅದು ಸತ್ಯ ಅಲ್ಲವೇ ಅಲ್ಲ. ನಾನು ಆತ್ಮನಿದ್ದೇನೆ, ನಾನು ಸದ್ರೂಪನಿದ್ದೇನೆ,
ನಾನು ಚಿದ್ರೂಪನಿದ್ದೇನೆ, ನಾನು ಆನಂದ ರೂಪನಿದ್ದೇನೆ, ನಾನು ನಿತ್ಯ ರೂಪನಿದ್ದೇನೆ, ನಾನು ಪರಿಪೂರ್ಣ ರೂಪನಿದ್ದೇನೆ, ನಾನು ಆತ್ಮ, ನಾನು ಈ ಹೆಣ್ಣಲ್ಲ, ಗಂಡಲ್ಲ, ಹೆಣತೆಲ್ಲ, ಮಗಳಲ್ಲ, ಸಸಿಯಲ್ಲ, ಶ್ರೀಮಂತಲ್ಲ, ಬಡವಲ್ಲ, ಯಾವ ಜಾತಿ ಅಲ್ಲ, ಮತ್ತೇನೇನು ತಿಳ್ಕೊಂಡಿವಿ? ಅವ್ಯಾವ ಅಲ್ಲ. ಆತ್ಮ ಅನ್ನೋದು ಒಂದು ಬಿಟ್ಟು ಉಳಿದದ್ದು ಎಲ್ಲ ಓಟು ಸುಳ್ಳೆ, ಎಲ್ಲ ಪಾತ್ರಗಳೇ. ಅವು ಯಾವ ಅಲ್ಲ ಅವೇ ಕರೆ ಮಾಡಿಕೊಂಡು ಯಾವ ಹೌದು ಅವೆಲ್ಲ ಸುಳ್ಳು ಮಾಡ್ಕೊಂಡ್ಬಿಟ್ಟಿವಿ. ಅವೆಲ್ಲ ಸುಳ್ಳು ಮಾಡ್ಕೊಂಡ್ಬಿಟ್ಟಿವಿ. ಯಾವಾಗ ಹೌದು ಅದು ಸುಳ್ಳು ಮಾಡ್ಕೊಂಡಿವಿ. ಯಾಕೆ ಹಿಂಗಾಗ್ಯದ? ಹಂಗ್ಯಾಕಾಗ್ಯದ್ರಿ? ನೀವು ಆತ್ಮ ಇದ್ದದ್ದು ಸುಳ್ಳಕ್ಕಾಗ್ಯದ, ಮತ್ತು ನೀವು ಆತ್ಮ ಅಲ್ಲದಂದು ಏನೇನೋ ತಿಳ್ಕೊಂಡ್ಬಿಟ್ಟಿರಲ್ಲ. ಸಾವಿರಾರು ರೀತಿ ವಿದ್ಯೆಗಳು, ಹುದ್ದೆಗಳು, ಜಾತಿಗಳು, ಧರ್ಮಗಳು, ಅವು ಇವು 108 ತುಂಬ್ಕೊಂಡ್ಬಿಟ್ಟಿರಲ್ಲ. ಹಿಂಗ್ಯಾಕಾಗ್ಯದ? ಅಜ್ಞಾನ, ಮಾಯೆಯ ಪ್ರಭಾವಕ್ಕೊಳಗಾಗಿ ಹಿಂಗಾಗ್ಯದ. ಮತ್ತು ಮಾಯೆಯ ಪ್ರಭಾವಕ್ಕೊಳಗಾದ್ಮೇಲೆ ಮತ್ತೆ ಜ್ಞಾನಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಸದ್ಗುರುವಿಗೆ ಶರಣಾಗಬೇಕು. ಸದ್ಗುರುವಿಗೆ ಶರಣಾಗಿ ತತ್ವಜ್ಞಾನ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಿ ನಾನು ಆತ್ಮ ಅನ್ನೋಂಥದ್ದು ಗಟ್ಟಿಯಾಗಿ ಯಾರು ತಿಳ್ಕೋತಾರ ಅವರಿಗೆ ಈ ಸಂಸಾರ ಅನ್ನೋ ನಾಯಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಗಟ್ಟಿ ಮುಟ್ಟಾಗಿ ಕುಂತು ಬಿಡ್ತಾರೆ. ನಾನು ಆತ್ಮಾದಿನಿ ಅಂತ ತಿಳ್ಕೊಂಡ್ಮೇಲೆ ನಾವು ಏನರೇ ಮೆತ್ತಗಾದೆವು, ಆ ನಾಯಿ ನಮ್ಮನ್ನು ಹರ್ಕೊಂಡು ತಿಂದ್ಬಿಡ್ತವೆ. ಹೀಗಾಗಿ ನಾವು ಅದ್ರಾಗ ಮೆತ್ತಗಾಗಂಗಿಲ್ಲ. ಅದರ ವಿಷಯದಾಗ ನಾವು ಬಂದೋಬಸ್ತ್ ಇರ್ಬೇಕು. ಅದಕ್ಕೆ ಈಗ ಇದು ಥರ ಪಾತ್ರ ವಹಿಸ್ಯದ, ಅದು ಯಾವುದು ನಾನಲ್ಲ ಅಂತಂದ್ಮೇಲೆ ಒಂದು ಚೂರಾದ್ರೂ ಅನುಭವ ಬರ್ಬೇಕಾ ಬೇಡ? ಇದು ಯಾವುದು ನಾನಲ್ಲ ಅಂತ. ಈ ದೇಹ ನಾನಲ್ಲ, ಈ ದೇಹದ ಸಂಬಂಧಗಳು ನನ್ನವೂ ಅಲ್ಲ, ಈ ಸಂಪತ್ತುಗಳು ಯಾವುವು ನನ್ನವೂ ಅಲ್ಲ, ಈ ದೇಹದ ಸ್ಥಿತಿಗತಿಗಳು ನನ್ನವೂ ಅಲ್ಲ. ಬಾಲ್ಯ, ಯೌವನ, ಮುಪ್ಪು, ಶ್ರೀಮಂತಿಕೆ, ಬಡತನ, ಮತ್ತು ಆರೋಗ್ಯ, ಅನಾರೋಗ್ಯ, ಮತ್ತೆ ಮಾನ, ಅಪಮಾನ, ಏನು ಎಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದದ. ನಮಗೆ ಸಂಬಂಧಪಟ್ಟದ್ದು ಯಾವುದೂ ಇಲ್ಲ. ಶುದ್ಧ ಚೇತನ ಸ್ವರೂಪರು ನಾವು. ಹಿಂಗಾಗಿ ಅವ್ಯಾವು ನಮ್ಮದಲ್ಲ ಅನ್ನೋದಕ್ಕೆ ಮೊದಲು ಇದು ನಿರ್ಧಾರ ಮಾಡ್ಕೋಬೇಕು. ಇದೆಲ್ಲ ಸುಳ್ಳು ಅಂತ ನಿರ್ಧಾರ ಮಾಡ್ಕೋಬೇಕು. ನಾಟಕ ಪಾತ್ರಧಾರಿ ರಾವಣನಾಗಿ ಏನ್ ಮಾಡ್ದ? ಕಳ್ಳ ಸನ್ಯಾಸಿಯಾಗಿ ಸೀತೆಯನ್ನ ಅಪಹರಣ ಮಾಡಿದ್ಮೇಲೆ ಅವನಿಗೇನಾರ ಪಾಪ ಪ್ರಜ್ಞೆ ಅದ ಏನು? ಅಯ್ಯೋ ನಾ ಸೀತೆಯನ್ನು ಅಪಹರಣ ಮಾಡೀನಿ ಅಂತ, ಆ ಪಾತ್ರ ನಾನಲ್ಲ ಅಂತೇಳಿ ಅದ ಇಲ್ಲ ಅವನಿಗೆ? ಅವನಿಗೇನಾರ ಸಮಸ್ಯೆ ಅದ ಏನು ಆ ಪಾತ್ರದಿಂದ? ಏನಿಲ್ಲ. ಹಂಗ ನಾವು ಸಹಿತ ಆ ಪಾತ್ರದಿಂದ ನಾವೇನಾಗಬೇಕು? ಮುಕ್ತ ಆಗಿರ್ಬೇಕು. ಏನ್ ಬೇಕಾದ ಪಾತ್ರಗಳಿರ್ಲ ಜೀವನದಾಗ, ಅವೆಲ್ಲ ಪಾತ್ರಗಳು ವಹಿಸ್ಕೋತ ಆ ಪಾತ್ರನೇ ನಾನಲ್ಲ, ನಾ ಆತ್ಮ ಅದೀನಿ ಅಂತೇಳಿ ಮುಕ್ತ ಆಗಿರೋಂಥದ್ದು ಒಂದು ಕೌಶಲ್ಯ ಬೆಳೆಸ್ಕೋಬೇಕು. ಈಗ ಏನಾಗ್ಯದ? ಇನ್ನು ಮುಂದೆ ಇವನೇ ನಾನು ಎಂಬ ದೃಢವಾದ ನಂಬಿಕೆ ನಮಗೇನಿದೆಯಲ್ಲ, ಯಾವುದು? ಜೀವನೇ ನಾನು, ಈ ಜೀವನೇ ನಾನು ಅನ್ನೋ ನಂಬಿಕೆ ಏನದಲ್ಲ, ಅದು ನಮಗೆ ಏನು ಮಾಡಿದೆ? ನಾನು ಅನ್ನೋದು ನಮಗೆ ಏನು ಫಜಿತಿ ಮಾಡ್ಯದ? ನಾನು 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 ಅನ್ನೋದು ಮೊದಲ ಚಂದ ತಿಳ್ಕೋಬೇಕು. ನಾನು ಅನ್ನೋದು ಮೊದಲ ಹಾಲು ಅನ್ನೋದು ಉದಾಹರಣೆ ತಿಳ್ಕೊಳ್ರಿ. ಹಾಲು ಅಂತಂದ್ರೆ
ಅಮ್ಮ ಹಾಲು ತಗೋರೆ ಹಾಲು ಕೊಡ್ಲಕ್ ಬರ್ತಾನ. ಹಾಲು ಕೊಡಪ್ಪ ಅಂತೇಳಿ ಬೊಗಣ್ಯಾಗ ಹಾಲು ಹಾಕಿಸ್ಕೊತೀರಿ. 1 ವಾರ 10 ದಿನ ಆಗೋನ ಹಾಲಿನ ರೊಕ್ಕ ಕೊಡ್ರಿ ಅಂತೀರಿ. ಅವ ಹಾಲಿನ ರೊಕ್ಕ ಕೊಡ್ರಿ, ಅವಾಗ ಹಾಲಿನ ರೊಕ್ಕ ಕೊಡ್ತೀರಿ. ಅವ ಹಾಲು ಅಷ್ಟೇ ಕೊಟ್ಟಾನೇನವನು? ನೀರು ಕೊಟ್ಟಾನ. ಮತ್ತು ನೀವು ಕೊಡೋ ರೊಕ್ಕ ಹಾಲಿಂದ ಕೊಟ್ಟಿರಿ, ನೀರಿಂದ ಕೊಟ್ಟಿರಿ? 2 ಕೂಡಿಸಿ ಕೊಟ್ಬಿಟ್ರಿ. ಹಾಲಿಂದು ನೀರಿಂದು ಕಲಸೆ ಕೊಟ್ಬಿಟ್ರಿ. ಹಿಂಗಾಗ್ಬಿಡ್ತೀವಿ. ಅದಕ್ಕ ಇಲ್ಲಿ ಏನ್ ಮಾಡ್ಬೇಕು? ಲಕ್ಷ್ಯ ಎದ್ರ ಕಡೆ ಅದ? ನಿಮ್ಗ ವ್ಯವಹಾರ ಮಾಡುವಾಗ ಲಕ್ಷ್ಯ ಹಾಲಿನ ಕಡೆ ಅದ, ನೀರಿನ ಕಡೆ ಅದ? ಹಾಲಿನ ಕಡೆ ಅದ. ಹಾಲು ಲಕ್ಷ್ಯಾರ್ಥ. ಅದರ ಜೊತೆಗೆ ನೀರು ಕಲಿಸಿದ್ದ ಹಾಲು ಏನದಲ್ಲ, ನೀರು ಮಿಶ್ರಿತ ಹಾಲು ಏನದಲ್ಲ, ಅದು ವಾಚ್ಯಾರ್ಥ. ನೀರು ಮಿಶ್ರಿತ ಹಾಲು ವಾಚ್ಯಾರ್ಥ. ಮತ್ತ ನೀರ್ ಹಂಗೆ ಕಲಸ್ಕೊತಿರ್ತಾನ. ನೀವು ಸುಮ್ಮಿದ್ರಿ ಅಂದ್ರೆ ಇನ್ನೊಂದಿಟ್ಟು ಹೆಚ್ಚು ಮಾಡ್ಕೊತಾನವ. ನೀರ್ ಹೆಚ್ಚು ಮಾಡ್ಕೊತಾದ್ಮೇಲೆ ಒಮ್ಮಿದೊಮ್ಮಿಗೆ ನೀವೇನಂತೀರಿ, ಏನಪ್ಪ ನೀರ್ ಭಾಳ ಕಲಸ್ಲಕತ್ತಿದೆ, ನಾಳೆಗೆ ನೀರ್ ಏನಾರ ಕಲಸ್ಕೊಂಡ್ತಂದ್ರೆ ರೊಕ್ಕ ಕೊಡಲ್ಲ ನೋಡ ಹಿಂಗಂದ್ರೆ ಅಂತಂದ್ರ ಮರುದಿನ ಗಟ್ಟೆನ ಹಾಲು ತರ್ತಾನ, ನೀರ್ ಕಲಸ್ಲಾರ ಹಾಲು ತರ್ತಾನ. ಮತ್ತ ಅದಕ್ಕೇನಂತೀರಿ? ನೀರ್ ಕಲಸಿದ ಹಾಲಿಗೂ ಹಾಲೇ ಅಂದಿರಿ. ಮತ್ತ ಗಟ್ಟಿನ ಹಾಲಿಗೆ ಏನಂತೀರಿ? ಹಾಲೇ ಅಂತೀರಿ. ಎರಡಕ್ಕೂ ಹಾಲೇ ಅಂತೀರಿ. ಆದ್ರ ನೀರು ಕಲಸಿದ ಹಾಲು, ನೀರು ಸಮೇತವಾದಂತ ಹಾಲು ಏನದ, ಅದು ಹಾಲಿನ ವಾಚ್ಯಾರ್ಥ. ಶುದ್ಧ ಹಾಲು ಅದಲ್ಲ, ನೀರು ಇಲ್ಲದ ಹಾಲು ಏನದಲ್ಲ, ಅದು ಹಾಲಿನ ಲಕ್ಷ್ಯಾರ್ಥ. ಈ ವಾಚ್ಯಾರ್ಥ ಲಕ್ಷ್ಯಾರ್ಥ ಇವೆರಡನ್ನ ಸರಿಯಾಗಿ ತಿಳ್ಕೋಬೇಕು. ತಿಳ್ಕೊಂಡ ಮೇಲೆ ನೆಕ್ಸ್ಟ್ ನಾನು ಅಂತೀವಲ್ಲ, ನಾನು ಅಂದ ಕೂಡ್ಲೇನೆ 75 kg ತೂಕದ ಒಂದು ಹೆಣ ತೋರಿಸ್ತೀವಿ. ಇದೇ ನಾನು ನೋಡಪ್ಪ ಅಂತ. ಅದು ನಾವ? ನಮ್ಮ ಶರೀರ ನಾವ? ಮತ್ತ ನಮ್ಮ ಶ್ರೀಮಂತಿಕೆ, ನಮ್ಮ ಮನಿ, ನಮ್ಮ ರೊಕ್ಕ, ನಮ್ಮ ರೂಪಾಯಿ, ವಿದ್ಯೆ, ಹುದ್ದೆ, ಜಾತಿ, ಕುಲ, ದೇಶ, ಭಾಷೆ ಎಲ್ಲ ಹಿಡ್ಕೊಂಡು ಆತ್ಮವನ್ನ ಕುರಿತು ಪ್ಲಸ್ ಆತ್ಮ ಇವೆಲ್ಲ ಕಸ ತಗೊಂಡು ಅದರ ಜೊತೆಗೆ ಆತ್ಮವನ್ನು ಕುರಿತು ನಾನು ಅಂತೇನಂತೀವಲ್ಲ, ಈ ಎಲ್ಲ ಅನಾತ್ಮಗಳು, ಸಪ್ತಧಾತುಗಳು, ಪಂಚಭೂತಗಳು, ಪಂಚ ಇಂದ್ರಿಯಗಳು ಏನೇನವ ಎಲ್ಲ ಕಲಿಸಿ ಅದರ ಜೊತೆಗೆ ಆತ್ಮವನ್ನು ಕೂಡಿಸಿ ನಾನು ಅಂತೀವಲ್ಲ, ಅದಕ್ಕೇನಂತೀರ? ನಾನತ್ವದ ವಾಚ್ಯಾರ್ಥ. ಇವೆಲ್ಲವನ್ನು ಬಿಟ್ಟು ಕೇವಲ ಆತ್ಮವನ್ನೇ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಚೇತನ ಏನದಲ್ಲ, ಆ ಆತ್ಮವನ್ನೇ ನಾನು ಅಂತೇಳಿ ಏನಾರ ಅಂದೆವ ಅಂತಂದ್ರೆ ಅದು ನಾನುದ ಲಕ್ಷ್ಯಾರ್ಥ. ಆ ಲಕ್ಷ್ಯಾರ್ಥವನ್ನ ಮರೆತು ಈ ಜಗತ್ತಿನಾಗೆ ಸ್ಥರ ನಾಟಕ ಮಾಡ್ಲಕತ್ತಾನ ಜೀವ. ಆ ಎಲ್ಲ ನಾಟಕದೊಳಗಿರುವ ಸತ್ಯ ಅಂತ ತಿಳ್ಕೊಂಡವ ನಾನು ಏನದನಲ್ಲ, ಆ ನಾನತ್ವದಿಂದ ಇವತ್ತು ಏನಾಗ್ಯದ ಅಂತಂದ್ರ ದುಃಖದ ಪರಂಪರೆ ನಿರ್ಮಾಣ ಮಾಡಿ ಅದನ್ನು ದಾಟಲಿಕ್ಕೆ ಕೂಡ ಬಾರದಂತೆ ಮಾಡಿಬಿಟ್ಟಿದೆ. ದುಃಖದ ಪರಂಪರೆ. ನಿಮ್ಮ ದುಃಖಕ್ಕೆ ಯಾರು ಕಾರಣ ಅಂತಂದ್ರ ಯಾರ್ಯಾರಿಗೂ ಹುಡುಕ್ಯಾಡಿ ಹೇಳ್ತೀವಿ, ಅವ್ರ ಕಾರಣ ಇವ್ರ ಕಾರಣ. ಯಾರು ಕಾರಣ ಅಲ್ಲ, ನಾವೇ ಕಾರಣ. ಎದಕ್ಕೆ ನಮಗ ದುಃಖ ಆಗ್ಯದ, ಚಿಂತೆ ಆಗ್ಯದ, ಕಷ್ಟ ಆಗ್ಯದ? ಆ ನಾನು ಅಂತಂದ್ರೆ ಎಂತ ನಾನು ತಿಳ್ಕೊಂಡದ್ದಕ್ಕಾಗ್ಯದ? ವಾಚ್ಯಾರ್ಥದ ನಾನು ತಿಳ್ಕೊಂಡದಕ್ಕೆ ದುಃಖ ಆಗ್ಯದ. ವಾಚ್ಯಾರ್ಥದ ನಾನು ಎಲ್ಲ ಕಸ ಸಮೇತ ನಾನು ಅಂತ ತಿಳ್ಕೊಂಡೀನಿ. ಕಸ ಸಮೇತ ರಸ ನಾನು ಅಂತ ತಿಳ್ಕೊಂಡದಕ್ಕೆ ವಾಚ್ಯಾರ್ಥದ ಇದ್ದದಕ್ಕೆ ನಮಗೆ ದುಃಖ ಆಗ್ಯದ, ಚಿಂತೆ ಆಗ್ಯದ, ಭಯ ಆಗ್ಯದ. ಶ್ರೀಮಂತಿಕೆ, ಬಡತನ ಎಲ್ಲ ಫೀಲಿಂಗ್ಸು ಎಲ್ಲ ಎದಕ್ ಬರ್ತಾವ? ವಾಚ್ಯಾರ್ಥದಾಗಿದ್ದಕ್ಕೆ. ಕೇವಲ ಆತ್ಮನೇ ನಾನು ಅಂತ ತಿಳ್ಕೊಂಡ್ರ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಅದಕ್ಕೇನಂತಾರ?
ಕೇವಲ ಆತ್ಮವನ್ನು ನಾನು ಅಂತ ತಿಳ್ಕೊಂಡ್ರೆ, ಅದೇ ನಾನು ಅಂತ ತಿಳ್ಕೊಂಡ್ರೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಗೋದಕ್ಕೆ ಏನಂತಾರ? ಮೋಕ್ಷ ಅಂತಾರ. ಮೋಕ್ಷ ವೇದಾಂತ ಸಿದ್ಧಾಂತದ ಪ್ರಕಾರ ಮೋಕ್ಷ ಅಂತಾರ. ಮತ್ತ ಶುದ್ಧ ನಾನು ಅನ್ನ ಬಿಟ್ಟು ಎಲ್ಲ ಕಸವನ್ನು ಕಲಿಸ್ಕೊಂಡು ನಾನು ಅಂದೇವಂತಂದ್ರೆ ವಾಚ್ಯಾರ್ಥದ ನಾನು ಅಂದ್ರೆ ಏನಾಗ್ತದ ಅಲ್ಲಿ? ದುಃಖ, ಸರ್ವ ದುಃಖ ಪ್ರಾಪ್ತಿ, ಪರಮಾನಂದ ಸರ್ವ ದುಃಖ ಪ್ರಾಪ್ತಿ, ಪರಮಾನಂದ ಏನಾಗ್ತದ? ನಿವೃತ್ತಿ ಆಗ್ತದ. ಮೋಕ್ಷದ ಬದಲಿ ಬಂಧನ ಆಗ್ತದ ಅಷ್ಟೇ. ಮೋಕ್ಷದ ಬದಲಿ ಬಂಧನ. ಸೇರ್ತವ್ರಿ ಸೇರ್ತಾರಲ್ಲ, ಸೇರವಲ್ತು ಅಲ್ಲಿ ಸೇರ್ ಅದಕ್ಕೆ ಹಾಕ್ಯಾರ ಸೇರ್. ಗೊತ್ತಾಯ್ತ್ರ? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಅಂತಂದ್ರ ಕೇವಲ ಲಕ್ಷಾರ್ಥದ ನಾನು, ಆತ್ಮನೇ ನಾನು, ಚೇತನನೇ ನಾನು ಅಂತಂದ್ರೆ ಮೋಕ್ಷ ಆಗ್ತದೆ. ಮೋಕ್ಷ ಆಗಬಾರ್ದು ಏನ್ ಮಾಡ್ಬೇಕು? ಮೋಕ್ಷ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ರಿ? ಮೋಕ್ಷ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಾನು ಆತ್ಮ, ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮ ಅದಿನಿ ಅಂತೇಳಿ ಅನ್ಕೋತ ಕೂತ್ರ ಮೋಕ್ಷ ಆಗ್ತದ? ನಾ ಬ್ರಹ್ಮ ಅದಿನಿ ಅಂತ ಅನ್ಕೋತ ಕೂತ್ರ ಮೋಕ್ಷ ಆಗ್ತದ? ಮತ್ತೆ ಸಾಧನೆ ಮಾಡ್ಬೇಕಂತಾರಲ್ಲ, ಏನ್ ಸಾಧನೆ ಮಾಡ್ಬೇಕು? ಸದ್ರೂಪ ಬ್ರಹ್ಮ. ನಾನು ಎಂತ ಬ್ರಹ್ಮ? ನಾನು ಸದ್ರೂಪ ಬ್ರಹ್ಮ ಅದೀನಿ ಅಂತಂದ್ರೆ ಸದ್ರೂಪ ಬ್ರಹ್ಮದ ಅರ್ಥ ಏನು? ನಿರ್ವಿಕಾರಿಯಾಗಿರೋದು. ನಿರ್ವಿಕಾರಿಯಾಗಿರೋದು. ಈಗ ನಾ ಚಂದ ಮಾತಾಡ್ಲಕತ್ತೀನಿ, ಸುಮ್ಮ ಕೂತು ಚಂದ ಕೇಳಕತ್ತೀರಿ. ಈಗ ಏನಾರ ಅನ್ನಬಾರ್ದು ಅಂದಿನಿ ಅಂದ್ರ ಏನಪ್ಪ ಸುಮ್ಮ ಏನೋ ರುದ್ರಾಭಿಷೇಕಕ್ಕತ್ತ ಜಾಯಿನ್ ಆದ್ರೆ ಇದೇನಿದು ಇಂಥ ಮಾತು ಅಂದ್ಬಿಟ್ರಲ್ಲ, ವಿಕಾರಿ ಆಗಿಬಿಡ್ತೀರಿ. ವಿಕಾರಿ ಆದ್ರಿ ಹೋಯ್ತು, ಬಂಧನಕ್ಕೆ ಒಳಗಾಗಿಬಿಡ್ತೀರಿ. ಹೆಂಗ? ಸುಖ ಬರಲಿ, ದುಃಖ ಬರಲಿ, ಉರಿ ಬರಲಿ, ಸಿರಿ ಬರಲಿ, ಲಾಭ ಬರಲಿ, ನಷ್ಟ ಬರಲಿ, ಆರೋಗ್ಯ ಬರಲಿ, ಅನಾರೋಗ್ಯ ಬರಲಿ, ಜನನ ಬರಲಿ, ಮರಣ ಬರಲಿ, ಏನ್ ಬೇಕಾದ ಬಂದರೂ ಸಹಿತ ನಿರ್ವಿಕಾರಿಯಾಗಿ ಇರಬೇಕು. ಹೆಂಗ? ಇದು ಯಾರಾಗ್ಬೇಕು? ಇದು ಯಾರು ಪ್ರಯತ್ನ ಮಾಡಬೇಕು? ನಾನು ನಿರ್ವಿಕಾರಿ ಆಗ್ಬೇಕು, ನಾನು ಸದ್ರೂಪ ಬ್ರಹ್ಮ, ನಾನು ನಿರ್ವಿಕಾರಿ ಆಗ್ಬೇಕು, ನಾನು ಸದ್ರೂಪ ಬ್ರಹ್ಮ ಅಂತ ಹೇಳಕ ಬಾಯಿಲಿ ಅಂತ ಅಂದ್ರ ನಿರ್ವಿಕಾರಿ ಆಗ್ತೀವ? ನೀವು ನಿರ್ವಿಕಾರಿ ಆಗದ ನಾನ್ ಮಾಡ್ಲಕ್ ಬರ್ತದ? ಬೇಕಾದಂತ ಪ್ರಸಂಗಗಳು ಬಂದರೂ ಸಹಿತ ನಾನು ವಿಕಾರ ಆಗ್ಲಾರ್ದಂಗ, ನಿರಾಶೆ ಆಗಂಗಿಲ್ಲ, ದುಃಖ ಆಗಂಗಿಲ್ಲ, ಚಿಂತೆ ಇಲ್ಲ, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಇಲ್ಲ, ಸಂಶಯ ಇಲ್ಲ. ಹ್ಯಾಂಗ ಅದೀನಿ ಹಂಗೆ ಇರ್ಬೇಕು. ಬೆಕ್ಕಾದ ಸುದ್ದಿ ಬರಲಕ್ಕ, ಬೆಕ್ಕಾದ ದೃಶ್ಯಗಳಿರ್ಲಕ್ಕ, ಬೆಕ್ಕಾದಾಗಲಕ್ಕ ನಾನು ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಬಳ್ಳದ ಬಾಯಂತೆ ಒಂದೇ ಮನವಾಗಿರಿಸು ಕೂಡಲ ಸಂಗಮ ದೇವ. ಬಳ್ಳ ಅಂದ್ರೆ ಸೇರ್. ಆ ಸೇರ್ನಾಗ ಗೋಧಿ ಅಳದ್ರ ಒಂದು ತರ,
ಜೋಳ ಅಳದ್ರ ಇನ್ನೊಂದು ತರ, ಮುತ್ತು ರತ್ನ ಅಳದ್ರ ಮತ್ತೊಂದ್ ತರ, ಅದ್ರ ಬಾಯಿ ಏನಾರ ಅಗಲ ಹತ್ತೆ ಆತಿರ್ತದೇನ ಅದಕ್ಕೆ. ಸೇರಿನ ಬಾಯಿ ಹೆಂಗ್ ಒಂದೇ ತರ ಇರ್ತದೆ, ನಾವು ಕೂಡ ಒಂದೇ ತರ ಇರೋದು. ಇದು ಸದ್ರೂಪ ಬ್ರಹ್ಮ. ಇದು ಪ್ರಾಕ್ಟೀಸ್ ಮಾಡಬೇಕು. ಮನಸ್ಸಿನಾಗನೂ ದುಃಖ ಬರಬಾರ್ದು, ದುಃಖ ಆದ್ರೂ ಇನ್ನೊಬ್ಬರ ಮುಂದೆ ಹೇಳಕ್ ಹೋಗ್ಬಾರ್ದು. ಒಳಗೆ ನೀವೇ ತಿಳ್ಕೋಬೇಕು, ನಾ ಸದ್ರೂಪ ಬ್ರಹ್ಮದೀನಿ, ನಾನ್ ನಿರ್ವಿಕಾರಿ ಅದೀನಿ, ಇದೆಲ್ಲ ಶರೀರಕ್ಕೆ ಸಂಬಂಧಪಟ್ಟದ್ದು, ಆಗು ಹೋಗುಗಳು, ನನಗೇನು ಸಂಬಂಧ ಇಲ್ಲ. ಯಾವಾಗ ನಾನು ವಿಕಾರಿ ಆದೆ ಅಂತಂದ್ರ ಈ ಆತ್ಮದ ವಾಚ್ಯಾರ್ಥದಾಗ ಹೋಗಿನಿ ಅಂತ, ಲಕ್ಷ್ಯಾರ್ಥದಾಗ ಇಲ್ಲ. ನಾನು ವಾಚ್ಯಾರ್ಥದಾಗ ಹೋದ್ಮೇಲೆ ದುಃಖದ ಪರಂಪರೆ ಸೃಷ್ಟಿಯಾಗಿ ಆ ದುಃಖ ದಾಟಲಾರ್ದಕ್ಕೆ ಮುಗಿಲಾರ್ದಷ್ಟು ಸಮಸ್ಯೆ ಮಾಡಿಟ್ಬಿಡ್ತದೆ, ತಿಳಿಲಾರ್ದಂಗೆ ಮಾಡಿಟ್ಬಿಡ್ತದೆ. ಅದಕ್ಕೆ ಇವನೇ ನಾನು ಅಂದ್ರೆ ಜೀವನೇ ನಾನು ಅಂತೇಳಿ ದೃಢವಾದ ನಂಬಿಕೆ ನಾವು ಏನ್ ಮಾಡ್ಕೊಂಡಿವಿ, ಅದು ನಮಗೆ ಏನು ಮಾಡ್ಯದ ಅಂತಂದ್ರೆ ದುಃಖದ ಪರಂಪರೆಯನ್ನೇ ಸೃಷ್ಟಿ ಮಾಡಿ ಅದನ್ನು ದಾಟಲಿಕ್ಕೆ ಬಾರದಂತೆ ಮಾಡ್ಯದ. ನಿರ್ವಿಕಾರಿಯಾಗಿರ್ಬೇಕು. ನಾ ವಿಕಾರ ಆಗ್ಬಾರ್ದು, ನಾ ಹೆಂಗದೀನಿ ಹಂಗೆ ಇರಬೇಕು. ನಮ್ಮ ಮನೆಗೆ ಬೈತಿರ್ತಾರ ನನಗೆ, ಎಂತ ಸುದ್ದಿ ತಂದು ಹೇಳಿದ್ರು ಹೆಂಗ್ ಕೂತ್ ಕೇಳ್ತಾನ ನೋಡ್, ಕಲ್ ಕೂತಂಗ ಒಂದ್ ಸ್ವಲ್ಪ ಅರಿವಿಲ್ಲ ಅವನಿಗೆ. ಏನ್ ಆಗ್ಯದಾಗಿರ್ತದ, ಹೋಗೋದು ಆಗ್ಬಾರ್ದು ಆಗಿಲ್ಲ, ಹೋಗ್ಬಾರ್ದು ಹೋಗಿಲ್ಲ, ಆಯ್ತು ಆರಾಮ್ ಕೇಳತ್. ಎಲ್ಲಾ ಸುದ್ದಿನೂ ಒಂದೇ ನಾರ್ಮಲ್ ಆಗಿ ಕೇಳ್ಕೊತಿರೋದು. ಹಂಗ ಹಿಂಗ ಅಯ್ಯೋ ಪಾಪ ಹಿಂಗೆಲ್ಲ ಮಾತಾಡಿದ್ರಿ ಜಗತ್ನಾಗ ಎಲ್ಲರಿಗೂ ಭಾರಿ ಸಮಾಧಾನ. ಏನ್ ಪಾಪ, ಏನ್ ನಾವು ಪಾಪ ಅನ್ನೋನ ಅಲ್ಲಿ ಏನಾರ ಆಗ್ತದೆ ಕೆಲಸ, ಏನಾಗಂಗಿಲ್ಲ. ನಮ್ಲಿಂತ ಅಲ್ಲಿ ಏನ್ ನಡಿಬೇಕು ಅದೇ ನಡೀತು. ಸಿನಿಮಾದಾಗ ಯಾರ ಸಾಯೋರಿಗೆ ನೋಡಿಕೆ ಅಯ್ಯೋ ಪಾಪ ಅಂದ್ರೆ ಏನ್ ಮಾಡ್ಲಕ್ ಸಾಧ್ಯ? ಅಲ್ಲಿ ಸೀನ್ ಏನ್ ನಡಿಬೇಕು ಅದೇ ನಡೀತಿರ್. ಚಿದ್ರೂಪ ಬ್ರಹ್ಮ ಸಾಧನೆ ಮಾಡಬೇಕು. ಚಿದ್ರೂಪ ಬ್ರಹ್ಮ ಸಾಧನೆ ಅಂದ್ರೆ ಅಜ್ಞಾನದಿಂದ ನಾವು ಬೇರೆ ಏನೇನು ತಿಳ್ಕೊಂಡಿವಿ ಅವೆಲ್ಲ ಓಸು ಲೀಸ್ಟ್ ಮಾಡಬೇಕು. 84 ಲಕ್ಷ ಜೀವರಾಶಿಗಳ ಪೈಕಿ ನಾನು ಮನುಷ್ಯ ಇದೀನಿ ಅನ್ನೋದು, ಆಮೇಲೆ ಹೆಣ್ಣದೀನಿ, ಗಂಡದೀನಿ, ಮತ್ತೇನದೀನಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಜಾತಿ, ಕುಲ, ಮತ್ತೇನದೀನಿ, ಸಂಬಂಧಗಳು, ಸೊಸಿ, ಗಂಡ, ಮಾವ, ಅತ್ತಿ, ಕಾಕ, ಏನೇನದವಲ್ಲ ಸಂಬಂಧಗಳು ಎಲ್ಲ ಲೀಸ್ಟ್ ಮಾಡ್ಕೋಬೇಕು. ಎಲ್ಲ ಲೀಸ್ಟ್ ಮಾಡಿ ಮತ್ತೆ ಡಿಗ್ರಿಗಳು, ಅದು ಓದಿನಿ, ಇದು ಓದಿನಿ, PhD ಆಗಿನಿ, ಡಾಕ್ಟರೇಟ್ ಆಗಿನಿ, ಮತ್ತೇನಾಗಿನಿ, ಪ್ರೊಫೆಸರ್ ಆಗಿನಿ, ಪ್ರಿನ್ಸಿಪಲ್ ಆಗಿನಿ, ಅಂತ ಮಂತ್ರಿ ಆಗಿನಿ, ಇಂಥದ್ದು ಏನೇನೋ ಅದೀವಲ್ಲ, ವಿದ್ಯೆ, ಹುದ್ದೆ, ದೇಶ, ಭಾಷೆ ಎಲ್ಲ ಓಸು ಸುಳ್ಳು. ಎಲ್ಲನೂ ಬರೆದು ಒಂದು ಕೆಂಪು ಪೆನ್ ತಗೊಂಡು ಕಾಟ್ ಹಾಕಿ ನಾ ಏನದೀನಿ ಅಂತ ತಿಳ್ಕೋಬೇಕು. ಚಿದ್ರೂಪ ಅಂದ್ರೆ ನಾ ಬ್ರಹ್ಮ ಅದೀನಿ, ನಾನು ಆತ್ಮ ಅದೀನಿ, ಉಳಿದದ್ದೆಲ್ಲ ಸುಳ್ಳ. ಮತ್ ನೀವೊಬ್ಬರೇ ಆತ್ಮ ಇದ್ರಿ, ಉಳಿದವರೆಲ್ಲ ಬೇರೆ ಏನಾರ ಅವರು ಆತ್ಮನೇ ಅದಾರ. ದೃಷ್ಟನೂ ಆತ್ಮನಾಗ್ಬೇಕು, ದೃಶ್ಯನೂ ಆತ್ಮ ಆಗ್ಬೇಕು. ಆತ್ಮದ ದೃಷ್ಟ ಆತ್ಮದ ದೃಶ್ಯವನ್ನ ನೋಡುವವನು ಆಗ್ಬೇಕು. ಇಡೀ ಬ್ರಹ್ಮಾಂಡವನ್ನ ಬ್ರಹ್ಮ ಸ್ವರೂಪ ಅಂತ ತಿಳ್ಕೋಬೇಕು, ತಾನು ಬ್ರಹ್ಮ ಅಂತ ತಿಳ್ಕೋಬೇಕು. ಅಖಂಡ ಭಾವ, ಇದಕ್ಕೇನಂತಾರ ಚಿದ್ರೂಪ ಬ್ರಹ್ಮ. ಯಾರೋ ಏನೋ ಅಂದ್ರು, ಏನೋ ನಷ್ಟ ಆಯ್ತು, ಕಷ್ಟ ಆಯ್ತು, ಏನೋ ಗಾಯ ಆಯ್ತು, ಬ್ಯಾನೆ ಆಯ್ತು, ತ್ರಾಸ ಆಯ್ತು, ಬೆಕ್ಕದಂತ ಗಾಯ ಆಗಲಕ್ಕ ಆ ಟೈಮ್ನೊಳಗ ನಾನು ಆನಂದ ರೂಪ ಬ್ರಹ್ಮ ಅಂತೇಳಿ ನೀವು ಸ್ವಲ್ಪ ನೆನಪು ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ಅಲ್ಲಿ ದುಃಖನೇ ಇಲ್ಲ, ಅಲ್ಲಿ ಹೋಗೇ ಬಿಡ್ತದ. ಅದು ನೆನಪೇ ಮಾಡ್ಕೊಳ್ಳಂಗಿಲ್ಲ ನೀವು. ಅಯ್ಯೋ ಗಾಯ ಇಷ್ಟು ದೊಡ್ಡದಾಯ್ತು, ಎಷ್ಟು ರಕ್ತ ಹೋಯ್ತು, ಎಲುಬು ಮುರಿತು, ಹುಳ ಬಿತ್ತು, ಕೊಳತು, ನಾರತ್ತು, ಇದೇ ದೊಡ್ಡದು. ಆ ಡಾಕ್ಟರ್ ಬಲ್ಲಿ ಹೋಗ್ಬೇಕು, ಈ ಡಾಕ್ಟರ್ ಬಲ್ಲಿ ಹೋಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ನಾನು ಆನಂದ ರೂಪ ಬ್ರಹ್ಮ, ಯಾವ ದುಃಖಕ್ಕಲ್ಲಿ ಅವಕಾಶನೇ ಇಲ್ಲ. ದುಃಖ, ಭಯ, ಚಿಂತೆ, ಕಾಮ, ಕ್ರೋಧ ಯಾವುದಕ್ಕೂ ಅವಕಾಶ ಇಲ್ಲ. ಅಲ್ಲಿ ಬರೇ ಆನಂದ.
ಅಜ್ಞಾನ ಇದ್ದದಕ್ಕ ಅವೆಲ್ಲ ಇದ್ದಂಗ ಅನಿಸ್ತಾವ. ಯಾವೂ ಇಲ್ಲ, ಇಲ್ಲದವೇ ಅದ ಅನಿಸ್ಲಕತ್ತದ ಅಷ್ಟೇ. ಆನಂದನೇ ಅದ ಜೀವನದಾಗ. ಇಲ್ಲದ ಆದ ಅಂದದಕ್ಕೆ ದುಃಖ ಆಗ್ಲಕತ್ತ. ಆನಂದ ಬಿಟ್ರೆ ಏನೇನೂ ಇಲ್ಲ ಜೀವನದಾಗ. ಅದು ಎಂಜಾಯ್ ಮಾಡ್ಲಿಕ್ಕೆ ಗೊತ್ತಾಗಲ್ದು. ನಾನು ಆನಂದ ರೂಪ ಬ್ರಹ್ಮದೀನಿ. ಯಾ ದುಃಖ, ಚಿಂತೆ, ಭಯ ಇವೆಲ್ಲ ಕೆಲ್ಸಕ್ಕೆ ಬರಲಾರ ಫೀಲಿಂಗ್ಸ್ ಅಂತ ಹೇಳಿ ಅವುಗಳನ್ನ ತ್ಯಾಗ ಮಾಡಬೇಕು. ನಾನು ನಿತ್ಯ ರೂಪ. ಇವತ್ತು ಸತ್ತು ಆ ಕಡೆ ಹೋಗವಲ್ಲ, ಮತ್ತ ಎಂದರೆ ಹುಟ್ಟಿ ಬರವಲ್ಲ. ನಾನು ಎಲ್ಲಾ ಕಾಲದಲ್ಲಿ ಇರೋವನು. ನಾನು ಶರೀರ ಬರ್ತದ, ಶರೀರ ಓದ್ತದ, ಶರೀರ 4 ದಿನ ಬದುಕಿರ್ತದ ಅಷ್ಟೇ. ಸಮುದ್ರದ ತೆರೆಗಳು ಹುಟ್ಟುತ್ತವ, ಸ್ವಲ್ಪ ದೂರ ಚಲಿಸ್ತವ, ಆಮೇಲೆ ಮತ್ತೆ ಸಮುದ್ರದೊಳಗೆ ಲೀನಾಗಿ ಹೋಗ್ತಾವ. ಅದರಂಗ ಈ ಶರೀರ ಬರ್ತಿರ್ತದ, ಓದ್ತಿರ್ತದ, ಸಮುದ್ರಕ್ಕೆ ಏನಾಗ್ತದ. ಹಂಗ ನಾನು ಸಮುದ್ರ ಇದ್ದಂಗದೀನಿ. ಅವೆಲ್ಲ ಶರೀರಗಳು ಬರ್ತಿರ್ತಾವ, ಓದ್ತಿರ್ತಾವ. ನಿತ್ಯ ರೂಪ ಬ್ರಹ್ಮ, ಮತ್ತೆ ಪರಿಪೂರ್ಣ ರೂಪ ಬ್ರಹ್ಮ. ಅಪೂರ್ಣತೆ ಇಲ್ಲ, ಯಾವ ಕೊರಗುಗಳಿಲ್ಲ, ಯಾವ ಕೊರತೆಗಳಿಲ್ಲ, ಎಲ್ಲ ಸುಳ್ಳು, ಯಾವ ದೋಷಗಳೂ ಇಲ್ಲ. ಶುದ್ಧ ಬ್ರಹ್ಮ, ಪರಿಪೂರ್ಣ ಬ್ರಹ್ಮ. ಎಲ್ಲ ಕಡೆ ನಾನೇ ಅದೀನಿ. ಘಟಾಕಾಶ, ಮಠಾಕಾಶ, ಮಹಾಕಾಶ ಎಲ್ಲದರಿಗೂ ನಾನೇ ಅದೀನಿ. ನನ್ನ ಬಿಟ್ಟು ಯಾವುದೂ ಇಲ್ಲೇ ಇಲ್ಲ. ಯಾವುದೋ ನನ್ನ ಬಿಟ್ಟು ಇನ್ನೊಂದು ಬೇರೆ ಆದಂತ ತಿಳ್ಕೊಂಡ್ರೆ ವ್ಯವಹಾರ ಚಾಲು ಆಗ್ತದ. ಲಾಭ ನಷ್ಟ, ಸುಖ ದುಃಖ, ಪಾಪ ಪುಣ್ಯ, ಅನುಕೂಲ ಅನಾನುಕೂಲ ಚಾಲು ಆಗ್ತವ. ನನ್ನ ಬಿಟ್ಟು ಮತ್ತೆ ಬೇರೆ ಏನು ವಸ್ತು ಇಲ್ಲವೇ ಇಲ್ಲ. ನಾನೇ ಎಲ್ಲದರಾಗೂ ಅದೀನಿ. ಬಂಗಾರದ ಅಂಗಡಿಗೆ ಹೋದ್ರೆ ಎಲ್ಲದ್ರಾಗೂ ಬಂಗಾರನೇ ಹೆಂಗ ತುಂಬಿ ತುಳುಕ್ತಿರ್ತದ ಎಲ್ಲ ಆಭರಣದಾಗ, ಹಂಗ ಇಡೀ ಜಗತ್ತಿನ ತುಂಬ ಆ ನಾನು ಅನ್ನಂಥದ್ದು ಲಕ್ಷಾರ್ಥ ಆತ್ಮ ಏನದಲ್ಲ, ಆ ಆತ್ಮನೇ ಎಲ್ಲದ್ರಾಗ ತುಂಬಿ ತುಳುಗ್ಲಕ್ಕತ್ತದ. ಆ ಆತ್ಮನೇ ನಾನದೀನಿ. ನನ್ನ ಸ್ವರೂಪನೇ ಆತ್ಮ ಸ್ವರೂಪ. ಎಂಥದ್ದು? ಲಕ್ಷಾರ್ಥದ ಆತ್ಮ ಸ್ವರೂಪ. ಆ ಆತ್ಮ ಪರಿಪೂರ್ಣ ಅದ. ಎಲ್ಲಾ ಕಾಲ, ಎಲ್ಲಾ ದೇಶ, ಎಲ್ಲಾ ವಸ್ತುಗಳೊಳಗೆ ಅದೇ ತುಂಬಿ ತುಳುಕ್ಲಕ್ಕತ್ತದ. ನನ್ನೊಳಗನು ಅದೇ ಅದ, ನಿಮ್ಮೊಳಗನು ಅದೇ ಅದ, ಎಲ್ಲರೊಳಗನು ಅದೇ ಅದ. ಧರ್ಮಗಳು, ಭಾಷೆಗಳು, ಮತಗಳು, ಯಾರ್ಯಾರೋ ಒಬ್ರಿಗೊಬ್ಬರು ಭಿನ್ನ ಭಾವ ತಾಳಿ ಗುದ್ದಾಡ್ತಿರ್ತಾರ. ಯಾಕ? ಆತ್ಮದ ಬಗ್ಗೆ ಅರಿವಿಲ್ಲದಕ್ಕೆ. ಆತ್ಮಜ್ಞಾನ ಇತ್ತು ಅಂತಂದ್ರೆ ಯಾರು ಗುದ್ದಾಡಲ್ಲ. ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ವಸುದೈವ ಕುಟುಂಬಕಂ ಅಂತ ಹೇಳಿದ್ರು. ಅದಕ್ಕಿಲ್ಲೇನಾಯ್ತು? ಇವನೇ ನಾನು ಎಂಬ ದೃಢವಾದ ನಂಬಿಕೆ ನಮಗೆ ಇದೆಯಲ್ಲ, ಅದು ನಮಗೆ ಏನು ಮಾಡಿದೆ? ದುಃಖದ ಪರಂಪರೆಯನ್ನೇ ನಿರ್ಮಾಣ ಮಾಡಿ ಅದನ್ನ ದಾಟಲಿಕ್ಕೆ ಬಾರದಂತೆ ಮಾಡಿಬಿಟ್ಟಿದೆ. ಈ ಸಾಲು ಬಿಟ್ಟು ಮುಂದಕ್ಕೆ ಹೋಗಲಾಗಿವಲ್ಲ, ಇಲ್ಲೇ ಇದೀವಿ. ಸ್ವಲ್ಪ ಮುಂದಕ್ಕೆ ಹೋಗಂ. ದುಃಖದ ಪರಂಪರೆ ನಿರ್ಮಾಣ ಮಾಡಿ ಅಂತಂದ್ರೆ ಏನು ಅಂದರೆ, ಅಹಂ ಜೀವ, ನಾನು ಜೀವ ಅಂದದ್ದಕ್ಕ. ನಾನು ಜೀವ, ಉಳಿದವರು ಎಲ್ಲ ಜೀವರು ಇದ್ದಾರೆ ಅಂತ ತಿಳ್ಕೊಂಡದ್ದಕ್ಕ ಈ ಸಮಸ್ಯೆ. ಜೀವರಲ್ಲಿ ಭೇದ, ನಾನು ಬೇರೆ ನೀನು ಬೇರೆ. ಆತ್ಮದಲ್ಲಿ ಅಭೇದ, ನಾವು ನೀವು ಎಲ್ಲ ಒಂದೇ ಆಗ್ಬೇಕಾದ್ರೆ ಆತ್ಮಭಾವದಲ್ಲಿರ್ಬೇಕು. ದೇಹ ಭಾವದಲ್ಲಿದ್ದೇವಂತಂದ್ರೆ, ಜೀವ ಭಾವದಲ್ಲಿದ್ದೇವಂದ್ರೆ ನಾವು ಬೇರೆ ನೀವು ಬೇರೆ. ಬೇರೆ ಬೇರೆ ಆಗೋದು ಜ್ಞಾನದ್ದ ಅಜ್ಞಾನದ್ದ. ಅದು ಎಲ್ಲ ಬೇರೆ ಬೇರೆ ಅಂತ ತಿಳ್ಕೊಳ್ಳೋದು ಜ್ಞಾನನ ಅಜ್ಞಾನನ? ಅಜ್ಞಾನ. ಈಗೇನಾಯ್ತು? ಬೇರೆ ಬೇರೆ ಅಂತ ತಿಳ್ಕೊಂಡ್ಮೇಲೆ ಮುಂದಿನ ಸ್ಟೆಪ್ ಏನ್ ಮಾಡ್ತೀವಿ? ಇವ್ರದ್ರಾಗ ಯಾರು ನಮಗ ಅನುಕೂಲ ಅದರ, ಯಾರು ಅನಾನುಕೂಲ ಅದರ, ಯಾರು ಪರ ಅದರ, ಯಾರು ವಿರೋಧಿಗಳದಾರ ನೋಡ್ತೀವಿ. ನೋಡಿದ್ಮೇಲೆ ಪರ ಇದ್ದವ್ರ ಬಗ್ಗೆ ರಾಗ, ಅನುಕೂಲಾಗಿದ್ದವ್ರಿಗೆ ರಾಗ,
ವಿರೋಧಿಗಳು ಇದ್ರಂತಂದ್ರ ದ್ವೇಷ. ಎಲ್ಲಿ ರಾಗ ದ್ವೇಷ ಮಾಡ್ತೀವಿ ಅಲ್ಲಿ ಪಾಪ ಪುಣ್ಯ ಮಾಡ್ತೀವಿ. ರಾಗ ಇದ್ದಲ್ಲಿ ಪುಣ್ಯದ ಕೆಲಸ ಮಾಡ್ತೀವಿ, ದ್ವೇಷ ಇದ್ದಲ್ಲಿ ಪಾಪದ ಕೆಲಸ ಮಾಡ್ತೀವಿ. ಪಾಪ ಪುಣ್ಯಗಳ ಫಲ ತಯಾರಾಯ್ತು, ಸುಖ ದುಃಖಗಳು. ಆ ಸುಖ ದುಃಖಗಳು ಭೋಗಿಸ್ಬೇಕನ್ನೋದ್ರಾಗೆ ಆಯುಷ್ಯ ಮುಗೀತು. ಇನ್ನ ಉಳಿದದ ಹಂಗೆ ನಮ್ ಭೋಗ ಯಾರಪ್ಪನ ಗಂಟು ಅದು ಅನುಭವಿಸ್ಲಕ್ಕ ಮತ್ತೆ ಬರಬೇಕು. ಮತ್ತೆ ಗರ್ಭವಾಸ 9 ತಿಂಗಳ ಕಟ್ಟಿ ಆಗ್ತದ. ಎಂತ ಪನಿಷ್ಮೆಂಟ್ ಇಡೀ ವಿಶ್ವದೊಳಗೆ ಯಾವ ಜೈಲು ಕೊಡಂಗಿಲ್ಲ ಅಂತ ಪನಿಷ್ಮೆಂಟ್ ಕೊಡ್ತದ. 9 ತಿಂಗಳು ಸುಮ್ಮನೆ ಒಂದು 10 ಇಂಚ್ ಜಾಗ ಅಷ್ಟೇ, ಅದು ಅಷ್ಟ್ರಾಗೆ ಇರ್ಬೇಕು, ಬೇರೆ ಕಡೆ ಎಲ್ಲಿ ಅಳ್ಳಾಡಂಗಿಲ್ಲ. ಒಂದು ಫೂಟ್ನು ಇಲ್ಲ, ಅದು ಒಂದು 8-10 ಇಂಚು ಜಾಗ ಅಷ್ಟೇ ಅದು ಇರೋದು, ಅಷ್ಟ್ರಾಗೆ ಇರ್ಬೇಕು, ಕುಂದಿರ್ಬೇಕು. ಒಂದ್ ಕಡೆ ಕುಂದಿರ್ರಿ ನೋಡಮ್, ಸುಮ್ ಮನ್ಯಾಗ ಒಂದ್ ಕಡೆ ಬಾಗ್ಲ ಕೊಂಡಿ ಹಾಕಿಬಿಡ್ತೀವಿ, ನಿಮ್ಗೆ ಒಳಗಿರ್ರಿ ನೋಡಮ್, ಎಲ್ಲ ಊಟ ನೀರ ಎಲ್ಲ ಕೊಡ್ತೀವಿ, ಸುಮ್ ಇರ್ಲಕ್ ಆಗ್ತದ ಒಳಗ? ಎಂತ ಜೈಲು ವಾಸ ಅದು. ಅದನ್ನೊಂದ್ ಸ್ವಲ್ಪ ವಿಚಾರ ಮಾಡಿ, ನಾನಾ ಯೋನಿಗಳಲ್ಲಿ ಹುಟ್ಟಿ ಬಂದೆನೆಂಬ ಹೇಯವಿಲ್ಲ, ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿಯೂ ಇಲ್ಲ. ಮುಂಜಾನೆ ಹೇಳೋದು, ಅಡಿಗೆ ಮಾಡೋದು, ತಿನ್ನೋದು, ಬದುಕೋದು, ಮತ್ತೆ ಮಕ್ಕಳೋದು, ಮತ್ತೆ ಹೇಳೋದು, ಮತ್ತೆ ಅಡಿಗೆ ಮಾಡೋದು, ಏನು ಪ್ರಯತ್ನನೇ ಇಲ್ಲಲ್ಲ. ಏನ್ ಮಾಡ್ತೀರಿ ನೀವು ಅಂತ. ಬಸವಣ್ಣವ್ರ ವಚನ ಭಾರಿ ಅದದು. ಏನದ ನಿಮ್ ಜೀವನದ ಏನಾರ ಪ್ರಯತ್ನ ಆದ ಮೋಕ್ಷ ಆಗ್ಬೇಕಂತ ಹೇಳಿ. ಅದಕ್ಕೆ ಗುರುವಿನ ಶ್ರವಣ ಮಾಡಿದ್ರೆ ಸೀರಿಯಸ್ನೆಸ್ ಬರ್ತದೆ, ಈ ಜೀವನದ ಬಗ್ಗೆ ಸೀರಿಯಸ್ನೆಸ್ ಬರ್ತದೆ. ಅದೇ ಭಾರಿ ದೊಡ್ಡ ಕೆಲಸ. ಮುಂಜಾನೆ ಹೇಳೋದು, ಬಾರಿಗೆ ತಗೊಳ್ಳೋದು, ಕಸ ಹೊಡೆಯೋದು, ಬಾಂಡೆ ತಿಕ್ಕೋದು, ಬಟ್ಟೆ ಒಯ್ಯೋದು. ಏನ್ ಮಾಡ್ತೀವಿ ಅಂತ ಕೇಳೋದು. ಆಯ್ತಾ ಏನ್ ಮಾಡಿದ್ರೆ ಆಕಿ 3 ತಾಸು ಹೈರಾಣಾಗಿ ಮಾಡಿದ್ದು ಅರ್ಧ ತಾಸನು ಆಗಲ್ಲ, 20 ನಿಮಿಷನಾಗ ತಿಂದು ಓಡೋಗ್ಬಿಡ್ತಾನ. ಮತ್ ಮಧ್ಯಾಹ್ನ ಏನ್ ಮಾಡ್ತೈತಿ ಕೇಳೋಗಿರ್ತಾನ. ಮತ್ ಮಧ್ಯಾಹ್ನ ಚಂತನ ಬಡದಾಡಿ ಮಾಡಿದ ಅದೊಂದು ಅರ್ಧ ತಾಸು ತಿಂತಾನ, ರಾತ್ರಿ ಒಂದು ಅರ್ಧ ತಾಸು ಮತ್ಕೊಂಡ್ಬಿಡ. ಮತ್ ಮುಂಜಾನೆ ಅದೇ ಮಾಡೋದು, ಅವೇ ಭಾಂಡ್ಯ, ಅವೇ ಅಡಿಗೆ, ಅವೇ ರೊಟ್ಟಿ, ಅವೇ ಪಲ್ಯ, ಅದೇ ಗಂಡ, ಅದೇ ಹಾಸಿಗೆ, ಅದೇ ಮನಿ, ಅದೇ ಬಾರ್ಗಿ, ಅದೇ ಕಸ. ಹೊಸ ಪ್ರಯತ್ನನೇ ಇಲ್ಲಲ್ಲ ನಿಮ್ ಜನವಕ್ಕ ಅಂತಾರ. ಅದಕ್ಕ ಜೀವನೇ ನಾನು ಅಂತ ಅನ್ಕೊಂಡದಕ್ಕೆ ಇಷ್ಟು ಸಮಸ್ಯೆ ಆಗ್ಲಕತ್ತದ. ಜೀವನೇ ನಾನು. ಏನೇನಾಗ್ಯದ ಜೀವ ಅಂದದಕ್ಕ? ಜೀವ ನಾನು ಅಂದದಕ್ಕೆ ಏನೇನಾಗ್ಯದ್ರಿ? ಹುಟ್ಟು ಬಂದದಿಲ್ಲ, ಜನನ ಬಂದದ ಇಲ್ಲ. ಆತ್ಮ ನಾನು ಅಂದ್ರೆ ಜನನ ಇಲ್ಲ, ಜೀವ ನಾನು ಅಂದ್ರೆ ಹುಟ್ಟು ನನಗೆ ಆಗ್ಯದ ತಿಳ್ಕೊಂಡೇವ ಇಲ್ಲ. ಎಂತಲ್ಲಿ ಹುಟ್ಟಿವೆ? ನಮ್ಮ ಅವ್ವ ಅಪ್ಪದೇವ್ರ ಬಗ್ಗೆ ಬೇಸರ ಮಾಡ್ಕೊಳಕತ್ತೀವಿ. ದೇವ್ರೇ, ಎಂತ ತಂದೆ ತಾಯಿ ಬಳಿ ಹುಟ್ಟಿಸಿದಿ ನೀನು ಅಂತ. ಎಂತ ಊರಾಗ ಹುಟ್ಟಿಸಿದಿ ನೀನು, ಎಂತಲ್ಲಿ ಹುಟ್ಟಿಸಿದಪ್ಪ ನೀ ನಮಗ ಅಂತ. ಜನನ ಬಂದದ, ಮತ್ತೇನಾಗ್ಯದ? ಉಪಜೀವನ ಮಾಡ್ಲಕತ್ತೀವಿ. 70 ವರ್ಷ 80 ವರ್ಷ ಈ ಜೀವನೇ ನಾನು ಅಂತ ತಿಳ್ಕೊಂಡದ್ದಕ್ಕ. ಮತ್ತ ಮುಂದೆ ಮರಣ ಬಂತು, ಅದನ್ನು ನನಗೆ ಬಂತು ಅಂತ ತಿಳ್ಕೊಂಡಿವಿ. ಪಾಪ ಮಾಡವನು ನಾನು, ಪುಣ್ಯ ಮಾಡವನು ನಾನು, ಅಹಂ ಕರ್ತ. ಸುಖ ದುಃಖ ಭೋಗಿಸುವವನು ನಾನು, ಅಹಂ ಭೋಕ್ತ. ಏನ್ ಮಾಡ್ಬೇಕು? ಎದಕ್ಕಾಯ್ತಿವೆಲ್ಲ ಜನ್ಮ ಪುನರ್ಜನ್ಮಗಳೆಲ್ಲ ಎದಕ್ಕೆ ಬಂತು? ಜೀವ ನಾನು, ಜೀವ ಅಹಂ ಅಂದದ್ದಕ್ಕ. ಅದಕ್ಕೆ ರೇಣುಕಾಚಾರ್ಯರು ಏನ್ ಹೇಳ್ತಾರ? ಜೀವ ಶಿವನಾಗಬೇಕು. ಹುಟ್ಟಿ ಬರುವಾಗ ಜೀವನಾಗಿ ಬರ್ತೀವಿ, ಹೋಗಾಗ ಜೀವನಾಗಿ ಹೋಗ್ಬಾರ್ದು, ಶವ ಆಗಿ ಹೋಗ್ಬಾರ್ದು, ಹೋಗಾಗ ಶಿವನಾಗಿ ಹೋಗ್ಬೇಕು ಅಂತ ಹೇಳ್ತಾರೆ. ಮಾಡು ತಗೋತಾರೆ, ಕೊಡು. ಆಯ್ತು, ಅಲ್ಲೇ ಕರ್ಕೊಂಡು ಕೊಡು. ಮುಗೀತು ನಮ್ದು 6ಕ್ಕೆ. ಮುಗೀತು, 6ಕ್ಕೆ ಮುಗೀತದ. ಜೀವ ನಾನು ಅಂದದ್ದಕ್ಕ ಹಿಂಗೆಲ್ಲ ಸಮಸ್ಯೆ ಆಯ್ತು. ಏನೇನಾಯ್ತು? ಜೀವ ಅಂದದ್ದಕ್ಕ ಹುಟ್ಟು ಸಾವು ನನಗೆ ಆಗ್ಲಕತ್ತದ. ಉಪಜೀವನ ಇಲ್ಲೇನ್ ನಡೆದದ? ನನ್ಲಿಂತೆ ನಡೆದದ. ಪಾಪ ಪುಣ್ಯ, ಸುಖ ದುಃಖ, ಅಹಂ ಕರ್ತ, ಅಹಂ ಭೋಕ್ತ.
ಹುಟ್ಟಿ ಬರೋವ್ ನಾನು, ಸತ್ ಹೋಗವ್ ನಾನು, ಇದೆಲ್ಲ ಏನದ ದುಃಖಕ್ಕೆ ಕಾರಣ ಆಗ್ಯದ. ನೀವೆಲ್ಲ ಏನ್ ತಿಳ್ಕೊಂಡಿರಿ? ನಾವೇನಾರ ಕೈ ಬಿಟ್ಟೆವು ಅಂದ್ರೆ ಈ ಸಂಸಾರ ಹಾಳಾಗಿ ಹೋಗ್ತದ ನೀವು ತಿಳ್ಕೊಂಡಿರಿ. ಅವ್ರ ಮನೆಯವ್ರು ಏನಂತಿರ್ತಾರ? ನೀವ್ ಹೋಗರೆ ಹೋಗು, ಇನ್ನ ಮಸ್ತ್ ಇರ್ತೀವಿ ನೀವು ಆದ್ಮೇಲೆ ಅಂತ ಮನೆಯವ್ರು ಅಂತಿರ್ತಾರ. ಇಟೇ ಇರೋದು. ನಾ ಕೈ ಬಿಟ್ರೆ ಇವೆಲ್ಲ ಹಾಳಾಗಿ ಹೋಗ್ತದ ನೀವು ಬಾರಿ ತಿಳ್ಕೊಂಡ್ರಿ. ನೀವು ಅಂದ್ರೆ ಇನ್ನ ಬೊಂಬಟ್ಟಿರ್ತೀರ ಮನೆಯವ್ರು ಅಂತಾರ. ಇದೇ ಸಂಸಾರ. ಸಂಸಾರ ಬೆನ್ನ ಹತ್ತಿನಂತ ಗುರುವಿಂದು ಅವಂದು ಎಷ್ಟೋ ಜನ್ಮಕ್ಕ ಏನಾಯ್ತಂತ? ಗುರುವಿಂದು ಕೃಪೆ ಆಯ್ತು. ಗುರುವಿನ ಕೃಪೆ ಆದ್ಮೇಲೆ ಇವನಿಗೆ ಹೆಂಗರೆ ಮಾಡಿ ಮೋಕ್ಷ ಕೊಡಬೇಕು, ಉಪದೇಶ ಕೊಡಬೇಕು ಅಂತ ಗುರು ಬೆನ್ನ ಹತ್ತಿದ್ನಂತ. ಗುರು ಬೆನ್ನ ಹತ್ತಿದ್ರೆ ಏನಾಯ್ತು? ನಾ ಇನ್ನ ಡಿಗ್ರಿ ಓದ್ಲಕತ್ತೀನಿ ಅಂದನಂತ. ಆಯ್ತು, ಡಿಗ್ರಿ ಮುಗಿದ್ಮೇಲೆ ಬಾ ಅಂದನಂತ. ಡಿಗ್ರಿ ಮುಗಿದ್ಮೇಲೆ ನೌಕರಿ ಮಾಡ್ಬೇಕಂದಂತ. ನೌಕರಿ ಆದ್ಮೇಲೆ ಬಾ ಅಂದ. ನೌಕರಿ ಇಟೆಲ್ಲ ಮಾಡಿ ಹಂಗೆ ಮಠಕ್ಕೆ ಬಂದ್ರೆ ಹೆಂಗ? ಮದ್ವಿ ಮಾಡ್ಕೋಬೇಕು ಅಂದ. ಮದ್ವಿ ಆಯ್ತು, ಮಕ್ಕಳಾಯ್ತು. ಮಕ್ಕಳಾದ್ಮೇಲೆ ಅವು ಸಾಲಿ ಕಲಿಬೇಕಲ್ಲ, ಸಣ್ಣ ಹೋದವ. ಒಬ್ಬಕ್ಕಿಗೆ ಬಿಟ್ಟು ಬಂದ್ರೆ ಹೆಂಗಾಗ್ತದ ಅಂದ. ಗುರುವಿಂದು ಕರುಣೆ ಆಗ್ಯದ ಅವನಿಗೆ. ಅವ್ನು ಹೆಂಗೋ ಮಾಡಿ ಗುರು ಉಪದೇಶ ಕೊಟ್ಟವನಿಗೆ ಉದ್ಧಾರ ಮಾಡ್ಬೇಕಂತ ಬೆನ್ನ ಹತ್ತಿದ್ರ ಅವ ಒಂದಾಗುನ ಹಿಂಗೆ ಹೇಳ್ತಾನ. ಕಡಿಗೆ ಮಕ್ಕಳು ಸಣ್ಣ ಅವ ಅಂದ. ಆಯ್ತು, ಮಕ್ಕಳು ದೊಡ್ಡ ಮಾಡ್ದ. ಮಕ್ಕಳ ಮದ್ವಿ ಯಾರು ಮಾಡ್ಬೇಕು? ನೀನ್ ಬೆನ್ನ ಹತ್ತಿದ್ರ ಅಂದ. ಆಯ್ತು, ಮಕ್ಕಳು ಮದ್ವಿ ಮಾಡಿದ್ರು, ಮೊಮ್ಮಕ್ಕಳಾದ್ರು. ಮೊಮ್ಮಕ್ಕಳಾದ್ಮೇಲೆ ಮುದುಕಾದ, ನಡಿ ಅಂದ. ಮನಿ ಮುಂದೆ ಕಾಯ್ಕೊತ್ ಕುಂದಿರ್ಬೇಕು, ಅವ್ರೆಲ್ಲ ಡ್ಯೂಟಿಗೆ ಹೋಗ್ತಾರ ಹೆಂಗ? ಮತ್ತ ಗುರು ಆದ ಹೊತ್ನಾಗ ಎಲ್ಲೇನಪ್ಪ ನಿಮ್ಮ ಅಜ್ಜ ಅಂತ ಕೇಳಿದ್ರ ಅವ ಅವಾಗೆ ಸತ್ತೋಗ್ಯಾನ ಅಂತ. ಇಲ್ಲ, ನಂದು ಗುರು ಆಗಿ ಅವನಿಗೆ ಕಾರುಣ್ಯ ಕೊಡ್ಬೇಕಂತ ನಾನು ಬೆನ್ನ ಹತ್ತಿದ್ರೆ ಅವ ಸತ್ತೋಗ್ಯಾನ ಅಂತಂದ್ರೆ ಯಾರಿಗ್ ಕಾರುಣ್ಯ ಕೊಡ್ಬೇಕಪ್ಪ ನಾನು ಅಂತ ವಿಚಾರ ಮಾಡೋದ್ರಾಗೆ ಒಂದು ನಾಯಿ ಬಂದು ಅವನು ಗುರುಗಳದು ಲುಂಗಿ ಜಗ್ಲಕತ್ತಂತ. ಗುರುಗಳು ಲುಂಗಿ ಜಗ್ಲಕತ್ತನ. ಅವಾಗ ಗೊತ್ತಾಯ್ತತ್ತ ಈ ಮಗ ಇಲ್ಲೇ ನಾಯಾಗಿ ಹುಟ್ಟ್ಯಾನ, ಇವ್ರ ಮನಿ ಕಾಯ್ಲಕ್ಕ ಅಂತ. ನಾಯಾಗಿ ಹುಟ್ಟ್ಯಾನ ಇವ ಮನಿ ಕಾಯ್ಲಕ್ಕ. ಅದಕ್ಕ ನಾಯಾಗಿ ಹುಟ್ಟ್ಯಾನ ಮನಿ ಕಾಯ್ಲಕತ್ತಾನ ಅಂತಂದ್ರ ಅಲ್ಲೂ ಮನುಷ್ಯ ಜನ್ಮನೇ ಕಳ್ಕೊಂಡೋಯ್ತು, ಇನ್ನು ನಾಯಿ ಜನ್ಮಕ್ಕೆ ಬಂದಿದಿ. ಈಗಾದ್ರೂ ನನ್ನ ಸಂಗಟ್ ನಡಿ ಹೋಗಮ್ಮು ಅಂತಂದ್ರ ಅವಾಗ ಮನುಷ್ಯ ಜನ್ಮದಾಗ ಇದ್ದಾಗ ಬಡವ್ರು ಇದ್ದೇವಪ್ಪ, ಅಷ್ಟೊಂದು ಏನು ಶ್ರೀಮಂತಿಕೆ ಇದ್ದಿದ್ದಿಲ್ಲ. ಈಗ ನಮ್ಮ ಮಕ್ಕಳು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಗಂಡ ಹೆಂಡತಿ ಲಕ್ಷಗಟ್ಲೆ ಗಳಿಸಿ ಮನ್ಯಾಗ ಬಂಗಾರ ಬೆಳ್ಳಿ ಜಗ್ಗಿ ತುಂಬಿಸಿಟ್ಟಾರ. ಅವಾಗ ಬಂದ್ರೇನೋ ನಡೀತಿತ್ತು. ಈಗ ಮನಿ ಬಿಟ್ಟು ಒಂಚೂರು ಆ ಕಡೆ ಈ ಕಡೆ ಎಳ್ಳಾಡಂಗಿಲ್ಲ. ಬಾಳ ಸಂಪತ್ತದ. ಇದು ರಕ್ಷಣೆ ಯಾರು ಮಾಡ್ಬೇಕು? ಓಸು ಹುಡುಗರು ಸಾಲಿಗೆ ಓದ್ತಾವ, ಗಂಡ ಹೆಂಡತಿ ನೌಕರಿಗೆ ಓದ್ತಾವ, ಮನಿ ಕಾಯವನ ಒಬ್ಬನೇ ನಾಯಿ ಅನ್ನತ್ತಾವ. ಆಯ್ತಪ್ಪ, ಇನ್ನು ಮತ್ತೆ ಯಾವಾಗ ಬರ್ತೀನಿ, ಇನ್ನೊಂದ್ಸಾರಿ ಬಂದಾಗ ಬರ್ತೀನಿ, ಆಯ್ತಾ? ಮತ್ತೊಂದ್ಸಾರಿ ಹೋಗಿ ಕೇಳಿದ್ರೆ ನಾಯಿ ಸತ್ತದಂದ್ರ ಅಂತ. ನಾಯಿ ಸತ್ತದಂತಂದ್ರೆ ಮತ್ತೆ ಎಕಡೆ ಹೋದ ನಮ್ ಶಿಷ್ಯ ಅಂತ ಅವನಿಗೆ ಚಿಂತೆ ಆಗಿ ಜ್ಞಾನ ದೃಷ್ಟಿಲಿಂತ ನೋಡಿದ್ರ ಆ ಟ್ರೆಜರಿ ತೆಳಗ ಒಂದು ಹಾವು ಕೂತಿದ್ನತ್ ನಾವ್ ಅಲ್ಲೇ ಅವ್ರ ಮನ್ಯಾಗ. ಅವಾಗ ಗುರುಗಳಂದ್ರತ್ತ, ಅಲ್ಲಿ ಮಗನೇ ಎಂತ ಪರಿಸ್ಥಿತಿ, ನಾಯಿ ಜನ್ಮನು ಕಳ್ಕೊಂಡಿ, ಮನುಷ್ಯರ ಜನ್ಮನು ಕಳ್ಕೊಂಡಿ, ಒಂದು ಹಾವಾಗಿ ಅದೇ ಮನೆಗೆ ಸಾಯ್ಲಕತ್ತಿದಲ್ಲ ಅಂತೇಳಿ ಆ ಮನೆಯವರಿಗೆ ಒಂದು ಸಣ್ಣದ ಕ್ಲೂ ಕೊಟ್ನತ್ತ ಗುರು. ಆ ಅಲ್ಮರಿ ತೆಳಗ ಒಂದು ಹಾವು ಬಂದತ್ ನೋಡಪ್ಪ ನಿಮ್ ಮನೆಯಾಗ ಅಂತ ಹೇಳಿ. ಅವಾಗ ಮನೆಯವರೆಲ್ಲ ಕೊಡ್ಲಿ ಬಡಗಿ ಹಗ್ಗ ಎಲ್ಲ ತಗೊಂಡದ್ ಕೊಡಿಲಕ್ ತಯಾರಾದ್ರತ್ತ. ತಯಾರಾದತ್ನಾಗ ಹಾವು ಏನಂತ, ನಿಮ್ಮವನ ನಿಮ್ಮದು ರಕ್ಷಣೆ ಮಾಡೋದಕ್ಕತ್ತ ನಾನು ಇಡೀ ಮನುಷ್ಯ ಜನ್ಮ ಕಳ್ಕೊಂಡೆ, ನಾಯಿ ಜನ್ಮಕ್ಕೆ ಬಂದು ನಾಯಿ ಜನ್ಮ ಕಳ್ಕೊಂಡು ಹಾವಾಗಿ ನಿಮ್ ಸಲುವಾಗೇ ರಕ್ಷಣೆ ಮಾಡ್ಬೇಕಂದ್ರೆ ನೀವೇ ಎಲ್ಲರೂ ಬಡಗಿ ತಗೊಂಡು ನನಗೆ ಹೊಡಿಬೇಕಂತೀರ, ನನಗ್ ಕೊಲ್ಬೇಕಂತೀರ ಅಂತ. ಅದಕ್ಕ ಗುರು ಹೇಳಿದ್ನಂತ, ಅದು ಹಿರಿಯ ಒಡೆಯ, ನಿಮ್ಮ ಮನೆಯ ಹಿರಿಯ ಒಡೆಯ ಅದ, ಅದೇನ್ ನಿಮಗ್ ಕಚ್ಚಲ್ಲ, ನಿಮ್ಮನ್ನ ರಕ್ಷಣೆ ಮಾಡೋದಕ್ಕಷ್ಟೇ ಅದು ಮತ್ತೆ ನಿಮಗೆ ನೋಡಿದ್ರ ನೀವು ಅದಕ್ಕೆ ಅಂಜೋದು, ಅದಕ್ಕೆ ನೀವು ಅಂಜೋದು. ಅದ್ರ ಸಲುವಾಗಿ ಏನ್ ಮಾಡ್ರಿ, ಒಬ್ಬ ಹಾವುಗಾರಿಗೆ ಹಿಡಿದು ಕರೆಸಿ ಹೆಂಗಾರ ಮಾಡಿ ಅದಕ್ಕೆ ಗಾಯ ಆಗ್ಲಾರ್ದಂಗ ಆ ಹಾವು ಅಲ್ಮರಿ ತೆಳಗಿಂದ ತೆಗಿಸಿ ನನಗ್ ಕೊಡ್ರಿ, ನಾನು ಮುಪ್ಪು ಮುದುಕಾಗಿನಿ, ನನಗದ ಬಗ್ಗೆ ತೋಳಕ್ ಆಗಂಗಿಲ್ಲ, ಹಾವು ಹಿಡಿದು ನನಗ್ ಕೊಟ್ಟು ಬಿಡ್ರಿ, ಹಾವು ತಗೊಂಡು ಓದ್ತೀನಿ. ಬಾಳ ಚಲೋ ಅಲ್ಲ, ಯಾರ ಹಾವು ಹಿಡಿದು ಕೊಟ್ಟು ತಗೊಂಡು ಓದ್ತಿದ್ರ ಅಂದ್ರೆ ಬೆಸ್ಟ್ ಆಯ್ತ ಅಂತೇಳಿ
ಅದು ಹಾವು ಹಿಡಿದು ಗುರುಗಳ ಕೊಳ್ಳಿಗೆ ಕೊಟ್ರ. ಗುರುಗಳು ಕೊಳ್ಳಾಗ ಹಾಕೊಂಡ್ಬಿಟ್ರಂತ. ಇಲ್ಲಿ ತಮ್ಮ ನಿನಗ ಯಾ ಕಾಲದಿಂದ ಕರೆದಿನ 25 ಸಾರಿ ಕರೆದಿನಿ, ನೀನು ಮೋಕ್ಷಕ್ಕೆ ಬರಲಿಲ್ಲ. ಕಡೆಗೆ ಹಾವಾಗಿ ನಿಂದು ಸಂಸಾರಕ್ಕೆ ಬಡದಾಡಿ ನಿನ್ನ ಸ್ಥಾನ ಮಾನ ಏನಾದತ್ತೇಳಿ ಇವತ್ತರೆ ಗೊತ್ತಾಯ್ತಾ? ಇಲ್ಲ. ಗೊತ್ತಾಯ್ತು ಗುರುವೇ, ಎಲ್ಲರೂ ಕೂಡಿ ಅವರು ರಕ್ಷಣೆ ಮಾಡೋದಕ್ಕತ್ತೆ ಮನುಷ್ಯ ಜನ್ಮ ಕಳ್ಕೊಂಡು ನಾಯಿ ಜನ್ಮ ಕಳ್ಕೊಂಡು ನಾನು ಇಷ್ಟ ಕಷ್ಟಪಟ್ರ ನನಗೆ ಎಲ್ಲರೂ ಕೂಡಿ ಹೊಡೆದು ಕೊಲ್ಲಲಕ್ಕೆ ತಯಾರಾಗ್ಯಾರ ಅಂತಂದ್ರ ಆ ಸಂಸಾರ ಸಲುವಾಗಿ ಎಟ್ಟು ಮಾಡಿದ್ರು ಹಣೆ ಬರ ಅಟ್ಟೆ ಅದಂತ ನನಗೀಗ ಅರ್ಥ ಆಗ್ಯದ್ರಿ ಗುರುವೇ. ಇನ್ನು ಮುಂದೆ ನಾನು ನಿಮ್ಮ ಪಾದ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಅಂತೇಳಿ ಪಾದಕ್ಕೆ ಗಟ್ಟಿಯಾಗಿ ಅದ ಹಾವು ಏನ್ ಮಾಡಿತ್ತಂತ ಶರಣಾಗತಿ ಆಯ್ತಂತ. ಹಂಗ ಇಲ್ಲಿ ಜೀವನೇ ನಾನು ಅಂತ ತಿಳ್ಕೊಂಡು ಈ ಸಂಸಾರ ಸಲುವಾಗಿ ಎಷ್ಟು ಬಡದಾಡ್ತೀವಿ. ನಾಟಕ ಪಾತ್ರಧಾರಿ ಹೆಂಗ ಪಾತ್ರ ಮಾಡ್ತಾನ ಅಷ್ಟೇ ಜವಾಬ್ದಾರಿಲಿ ಅಂತ ಮಾಡ್ಬೇಕೆ ಹೊರತು ಅದು ನಂದು ನಾನು ಅಂತ ಹೇಳಕ್ಕೆ ಅದ್ರ ಮೇಲೆ ಮೋಹ ಇಟ್ಕೊಂಡು ಜೀವನ ಕಷ್ಟ ಮಾಡ್ಕೋಬಾರದು ಅಂತೇಳಿ 1-2 ಸಾಲಿನ ವಿಶ್ಲೇಷಣೆ ಅಷ್ಟೇ ಇದು. ಅದು ಮಹಾಲಿಂಗರಂಗರ ಒಂದು ಪ್ರವಚನ ಏನು ಆದಲ್ಲ, ಅದು ಬಹಳ ಅದ್ಭುತವಾದ ಪ್ರವಚನ ಅದ. ಮಿಸ್ ಮಾಡಬೇಡ್ರಿ. ಪ್ರತಿ ಮಂಗಳವಾರ ಇರ್ತದ, ಮತ್ತೆ ಪ್ರತಿನಿತ್ಯನೂ ರುದ್ರ ಇರ್ತದ. 4ರಿಂದ 5 ರುದ್ರದ ಪ್ರಾಕ್ಟೀಸು, ಮತ್ತು 5ರಿಂದ 6 ಇಂಥವೇ ರೋಚಕವಾದ ವಿಚಾರಗಳನ್ನ ಹೇಳ್ತಿರ್ತೀವಿ. ಒಬ್ಬೊಬ್ರು ಬೇರೆ ಬೇರೆಯವರು ಹೇಳ್ತಿರ್ತಾರೆ ವಿಷಯಗಳನ್ನ. ಇವತ್ತಿನ ಪಾಠ ನಿಮ್ಮನ್ನ ನಾಳೆ ನಿಮ್ಮ ಗುರುಗಳ ಬಳಿ ಓಡಿ ಹೋಗುವುದಕ್ಕೆ ಅಣಿ ಮಾಡಿತ್ತು ಅಂತಂದ್ರ ಗುರುಪೂರ್ಣಿಮಾ ದಿವಸ ಸಾರ್ಥಕ ಆಗ್ತದೆ. ನಿಮ್ಮ ಮನೆ ಗುರುಗಳು, ನಿಮ್ಮ ಮನೆ ದೇವರು ಯಾರದರ ಅವ್ರಿಗೆ ಹುಡುಕಾಡಿ ಅವರಿಗೆ ಗೌರವಿಸ್ಬೇಕು. ಯಾರು ನಿಮ್ಮ ಮನೆ ಗುರುಗಳು ಸಿಗಲಿಲ್ಲ ಅಂದ್ರೆ ನಿಮ್ಮ ಊರ ಕಂಬಿ ಪ್ರಕಾಶ್ ಅದರ ಅವರಿಗೆ ಗೌರವಿಸ್ಬೇಕು. ಮತ್ತಿನ್ನೇನ್ ಮಾಡ್ತಾರೆ? ಯಾರದರ ಸಿಕ್ಕವರಿಗೆ ನೀವು ಏನ್ ಮಾಡ್ಬೇಕು? ಗುರುಗಳನ್ನ ತಿಳ್ಕೊಂಡು ಅಲ್ಲಿ ಗೌರವಿಸ್ರಿ. ಈಗ ಹೇಳಿದ ವಿಷಯದ ಬಗ್ಗೆ ಏನಾರ ನಿಮ್ಮ ಅನುಭವಗಳು, ಏನಾರ ಮನಸ್ಸಿಗೆ ಏನಾರ ಚಲೋ ಅನ್ಸಿತಾ, ಕೆಟ್ಟ ಅನಿಸ್ತಾ, ಸಿಟ್ಟು ಬಂತ, ಖುಷಿ ಆಯ್ತಾ, ಬೈಬೇಕಂತೀರ, ಏನಂತೀರ ಹೇಳ. 1-2 ಮಾತು ಯಾರು ಆಡ್ತಿದ್ರ ಆಡ್ರಿ. ಇಲ್ಲಿ ನಮ್ಮ ಹತ್ರ ಶರಣರು ಬಂದಾರ. ಬಾಪ್ರೇ ಚಂದ್ರಕಾಂತ್ ಶರಣರು ಬಾಗಲಕೋಟೆಯಿಂದ, ಹರಪನಹಳ್ಳಿಲಿಂತ ನಮ್ಮ ಕೊಟ್ರಯ್ಯ ಹಿರೇಮಠ ಗುರುಗಳು, ಕೊಪ್ಪಳಲಿಂತ ಕೊಟ್ರಯ್ಯ ಅಬ್ಬಿಗೇರಿ ಮಠರು. ತಮ್ಮ ಹೆಸರೇನ್ರಪ್ಪ? ಋಷಭೇಂದ್ರಪ್ಪ ಹರಪನಹಳ್ಳಿ, ಅವರು ಬಂದಾರ. ಎಲ್ಲ ಶರಣರು ಅದಾರ. ಗುರು ಪೂರ್ಣಿಮಾ ಸಲುವಾಗಿ ನಮ್ಮ ಮನೆಯೊಳಗ ಒಂದು ಆನಂದದ ವಾತಾವರಣ. ಮತ್ತೆ ನಿಮ್ಗಲ್ಲಿ ರೀ ವಾರಣಾಸಿ ಆಗ್ಯದ ಈಗ, ಕಾಶಿ ವಿಶ್ವ ಆನಂದ ಅದ. ಮತ್ತೆ ಯಾರೇನೇ ಮಾತಾಡ್ಬೇಕಾ? ಏನಾರ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಾ? ಸೌಂಡ್ ಕಡಿಮೆ ಮಾಡ್ರಿ. ಇದು ಲೈನ್ ಇಟ್ಕೋರಿ. ಇವತ್ತ ಲೈವ್ ಕೇಳಿದ್ವಿ, ನೋಡಿದ್ವಿ, ಆನಂದ ಅನಿಸ್ತು. ಒಂದು ಫೋಟೋ ವಿಡಿಯೋನು ಯಾಕೆಂದ್ರೆ ಫೋಟೋ ತಕೊಂಡ್ರಿ ಎಲ್ಲ ನಾವು ಫೋಟೋ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ನಾಳಿನ ಗುರು ಪೂರ್ಣಿಮೆಗಾಗಿ ಇವತ್ತೇ ಒಂದು ದಿವಸ ಅಡ್ವಾನ್ಸ್ ಎಲ್ಲರಿಗೂ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಗುರು ಕೃಪೆ ಆಗಲಿ, ಮೋಕ್ಷ ಆಗಲಿ, ಪರಮಾನಂದ ಪ್ರಾಪ್ತಿ ಆಗಲಿ, ಸರ್ವ ದುಃಖ ನಿವೃತ್ತಿ ಆಗಲಿ. ಕಂಬಿ ಪ್ರಕಾಶ್ ಗುರುಗಳ ಪಾದಗಳಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೆ ನಮ್ಮ ಯೋಗ ಗುರುಗಳು ಮತ್ತ ಬೈಲೊಂಗಲದ ಮಾಂತೇಶ್ ಗುರುಗಳ ಪಾದಕ್ಕೂ ಅನಂತ ಅನಂತ ಧನ್ಯವಾದಗಳು. ಅನಂತ ಅನಂತ ಶರಣಾರ್ಥಿಗಳು. ಒಳ್ಳೆಯದಾಗಲಿ. ಧನ್ಯವಾದಗಳು.
ಧನ್ಯವಾದಗಳು. ಇನ್ನೊಂದು 6:30 ಗಂಟೆ ಸುಮಾರಿಗೆ ಹೋಗ್ತೀವಿ. ಕಾಶಿ ಜಗದ್ಗುರುಗಳ ಪ್ರವಚನದ ರಾಯಚೂರಾಗ, ಅಲ್ಲಿ ಹೋಗ್ಲಕತ್ತೀವಿ. ಇನ್ನೊಂದು ಅರ್ಧ ಗಂಟೆ 1 ತಾಸಿನೊಳಗೆ ಅಲ್ಲಿ ಅಟೆಂಡ್ ಆಗ್ತೀವಿ. ಓಕೆ. ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ತಾಯಿ. ಶರಣು ಶರಣಾರ್ಥಿ. ಎಲ್ಲರಿಗೂ ಒಳ್ಳೇದಾಗಲಿ ತಾಯಿ. ಎಲ್ಲರಿಗೂ ಒಳ್ಳೇದಾಗಲಿ. ಮೈಕ್ ಎಲ್ಲ ಆದಂಗೆ